ಅಕ್ಕ, ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿದ್ರಿ? ಲಾಟ್ರಿ ಹೊಡೆದಿತ್ತಾ? ಲಾಟ್ರಿ ನಮಗೆ ಹೊಡೆದಿದ್ದಲ್ಲ, ನಮ್ಮಿಂದ ಬೇರೆಯವ್ರಿಗೆ ಸುಮಾರು ಲಾಟ್ರಿ ಹೊಡಿತು. ನಾನು ಮನೆ ಕೆಲಸಕ್ಕೆ ಬರ್ತೀನಿ, 40,000 ಸ್ಯಾಲ್ರಿ ಕೊಡ್ತೀರಾ? ಇವರು ಚಡ್ಡಿ ಜಾರಿಸಿದ್ ಮಾತ್ರ ಅಲ್ಲ, ಚಡ್ಡಿನೇ ತಕೊಂಡೋದ್ರು ನಮ್ದು ಅಂತ ಇನ್ನು ಹೇಳ್ತೀವಲ್ಲ. ಚಡ್ಡಿ ಹಾಕ್ಲಿಕ್ಕೆ ಹಣವೇ ಇರಲಿಲ್ಲ. ಈ ಹೊಸ ಮನೆಗೆ ಒಟ್ಟು ಎಷ್ಟು ಖರ್ಚಾಯಿತು? ಅತ್ತೆ ಸೊಸೆ ಚೆನ್ನಾಗಿದ್ದಾರೆ, ಅದಕ್ಕೆ ಸೀಕ್ರೆಟ್ ಏನು ಅಂತ. ಮನಸ್ಸಾಕ್ಷಿ ಹೇಗೆ ಉಂಟು ಹೌದು, ಅದನ್ನು ನಾವು ಉಪಯೋಗಿಸುವುದು. ಇವರಿಗೆ ದುಡ್ಡು ತೋರಿಸುವುದೇ ಗೊತ್ತು ಅನ್ನೋರಿಗೆ ನಿಮ್ಮ ರಿಪ್ಲೈ ಏನು? ನೀವೇನು ಈಗ ಬಂಗಾರದ ಏನಾದರೂ ಹಾಕಿದ್ದೀರಾ? ನಿಮ್ಮ ಸಕ್ಸಸ್ ನೋಡಿ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಹೊಟ್ಟೆಕಿಚ್ಚು ಆಗಿದೆಯಾ? ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ನಾವು ಫುಲ್ಲು ಫ್ಯಾಮಿಲಿ ಕೂತ್ಕೊಂಡಿದ್ದೀವಿ. ಕೆಲವು ಕ್ವಶನಿಗೆ ಆನ್ಸರ್ ಕೊಡ್ಲಿಕ್ಕೆ ಅಂತೇಳಿ ಸುಮಾರು ಟೈಮಿಂದ ಎಷ್ಟು ವರ್ಷ ಆಯಿತು Q&A ಮಾಡದೆ ನಾನು. ಕ್ವಶನಿಗೆ ಆನ್ಸರೇ ಕೊಡದೆ ಹಾಗೆಯೇ ಅದು ಬಾಕಿ ಉಳಿದಿದ್ದು. ಅದು ಮೊದಲಿದೆಲ್ಲ ಎಲ್ಲಿ ಹೋಗಿದೆ ನಂಗೆ ಗೊತ್ತಿಲ್ಲ, ಆದರೆ ಕೆಲವು ರೀಸೆಂಟಾಗಿ ಬಂದಿದ್ದು ಸುಮಾರು ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಟಿದ್ವಿ. ಓಕೆ, ಹಾಗೆ ನಾನು ಸುಮಾರು ಇಲ್ಲಿ ಈಗ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೊಂದಾಗಿ ಆನ್ಸರ್ ಕೊಡೋಣ ಅಂತ ಹೇಳಿ. ಹಾಗೆ ಈಗ ಫಸ್ಟ್ ಇದು ಓದಿ ನೀವು. ಅಕ್ಕ, ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿದ್ರಿ? ಲಾಟ್ರಿ ಹೊಡೆದಿತ್ತಾ? ಹೌದು, ದೊಡ್ಡ ಲಾಟ್ರಿ ಹೊಡೆದಿತ್ತು. ಅದು ಈಗ ನಾನು ಬ್ಯಾಂಕಿನವರಿಗೆ ಕೊಡ್ತಾ ಇದ್ದೀನಿ. ಲಾಟ್ರಿ ಹೊಡೆದಿದ್ದೆಲ್ಲ ಬಂಪರ್ ಲಾಟ್ರಿ, EMI ಜೊತೆಗೆ ಬಂಪರ್ ಲಾಟ್ರಿ ಹೊಡೆದಿತ್ತು ನಮಗೆ. ಹೇಗೆ ಕಟ್ಟಿದ್ವಿ ಇಷ್ಟು ದೊಡ್ಡ ಮನೆ? ಎಲ್ರಿಗೂ ಗೊತ್ತುಂಟು, ಹೆಚ್ಚಾಗಿ ನಮ್ಮ ಜರ್ನಿ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಮೊದಲಿಂದ ಕೂಡ ಏನು ಮಾಡಿ ಆಸ್ತಿ ಎಲ್ಲ ಇದ್ದಿದ್ದಲ್ಲ, ನಾವೇ ಎಲ್ಲ ಮಾಡಿದ್ದು. ನಾವಿಬ್ರು ಸೇರಿ ಹಾಗೂ ಮಕ್ಕಳು ಕೂಡ ಎಲ್ಲರೂ ಸೇರಿ, ನಾವು ಫ್ಯಾಮಿಲಿ ಸೇರಿನೇ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದೇನೆಂದರೆ ಯೂಟ್ಯೂಬಿಂದನೇ ಹೆಚ್ಚಾಗಿ ನಮಗೆ ಇನ್ಕಮ್ ಬಂದಿದ್ದು. ಅದರಿಂದಲೇ ಇಷ್ಟು ದೊಡ್ಡ ಮನೆ ನಾವು ಕಟ್ಟಿದ್ದು. ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ನಾವು ಮಾಡಿದ್ದೀವಿ. ಡೇ ನೈಟ್ ಏನು ಕೂಡ ಯೋಚಿಸ್ಲಿಲ್ಲ. ಹಾಗೆ ಆಯ್ತಲ್ವಾ? ಹಾಗೂ ನಮ್ಮ ಜರ್ನಿ ನಿಮ್ಗೆ ಗೊತ್ತುಂಟು, ನಾವು ಮೊದಲು ಹೇಗಿದ್ವಿ, ಆಮೇಲೆ ಹೇಗಾದ್ವಿ ಎಲ್ಲ ನಿಮ್ಗೆ ಗೊತ್ತುಂಟು. ತೋರಿಸಿದ್ದೀವಿ, ಯಾವುದು ಕೂಡ ಹೌದು, ಹೊಸತಾಗಿ ಏನು ಹೇಳ್ಬೇಕಂತಿಲ್ಲ. ಸ್ವಲ್ಪ ಮೊದಲಿದ್ದು ಸ್ವಲ್ಪ ನಾವು ದುಡಿಯುವಾಗ ಕೂಡಿಟ್ಟ ಹಣ ಕೂಡ ಇತ್ತು. ಹಾಗೂ ನಂತರ ಯೂಟ್ಯೂಬಿಂದ ಬಂದ ಹಣ ತುಂಬಾ ನಾವು ಹೇಗೂ ಆಯ್ತು. ನೀವು ತುಂಬಾ ಪ್ರೀತಿ ತೋರಿಸಿದ್ರಿ, ಮೇಯ್ನ್ ಆಗಿ ನಿಮ್ಮ ಪ್ರೀತಿ ಇಲ್ಲದಿದ್ರೆ ಅದು ಏನು ಕೂಡ ಆಗ್ತಾ ಇರಲಿಲ್ಲ. ಹಾಗೆ ಒಳ್ಳೆ ವ್ಲಾಗ್ಸ್ ಹೋಯಿತು ನಂದು, ಮತ್ತು ರೆಸಿಪೀಸ್ ಅದು ಇದೆಲ್ಲ ಇಷ್ಟಪಟ್ರಿ. ಅಲ್ಲಿಂದ ಸ್ವಲ್ಪ ನನಗೆ ಇನ್ಕಮ್ ಬಂತು, ಅದನ್ನು ನಾವು ಇಟ್ಟು ಚೆನ್ನಾಗಿ ಒಂದು ಮನೆಯನ್ನು ಕಟ್ಟಿದ್ವಿ. ಹಾಗೂ ಲಾಟ್ರಿ ನಮಗೆ ಹೊಡೆದಿದ್ದಲ್ಲ, ನಮ್ಮಿಂದ ಬೇರೆಯವ್ರಿಗೆ ಸುಮಾರು ಲಾಟ್ರಿ ಹೊಡಿತು ಅಲ್ಲಮ್ಮ. ಲಾಟ್ರಿ ನಾವು ಇದು ಮಾಡೋದಕ್ಕಿಂತ ನಮ್ಮಿಂದ ತುಂಬ ಜನ ಜಾಸ್ತಿನೇ ಹಣ ಮಾಡಿದ್ರು. ಅವರಿಗೆ ನಮಗೆ ರಿವರ್ಸ್ ಲಾಟ್ರಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನಾವು ಕೊಟ್ಟಿದ್ವಿ ಬೇರೆಯವರಿಗೆ ಲಾಟ್ರಿ ಇದನ್ನು. ಹಾಗೆ ನಾವು ಹೇಗೆ ಕಾಣ್ತಿದ್ವು ಅವರಿಗೆ ಗೊತ್ತಿಲ್ಲ, ಮಂಗನಂಗೆ ಕಾಣ್ತಿದ್ವು. ಬಂದರು, ಎಲ್ಲವನ್ನು ದೋಚ್ಕೊಂಡು ಹೋದ್ರು ಅಂತ ಹೇಳ್ತಾರೆ ನೋಡಿ, ಆ ರೀತಿ ದರೋಡೆ. ಬ್ರಿಟಿಷರು ಬಂದು ಭಾರತವನ್ನು ದೋಚಿದ್ರಂತೆ. ಹಾಗೆ ನಾವು ಕಷ್ಟಪಟ್ಟ ಹಣವನ್ನು ಇಲ್ಲಿಯವರೇ ಬಂದು ದೋಚಿದ್ರು, ನಮ್ಮದೇ ತಿಂದು ನಮ್ಮದೇ ಇದು ಮಾಡಿ ನಮ್ಮನ್ನೇ ದೋಚಿಕೊಂಡು ಹೋದ್ರು. ಗೊತ್ತೇ ಆಗಲಿಲ್ಲ ನಮಗೆ. ನೆಕ್ಸ್ಟ್ ಯಾವುದು? ಸೆಕೆಂಡ್, ಯೂಟ್ಯೂಬ್ನಿಂದ ನಿಜವಾಗಿಯೂ ಇಷ್ಟು ದೊಡ್ಡ ಮನೆ ಕಟ್ಟಬಹುದಾ? ನನಗೆ ಬೇರೆಯವರದ್ದು ನನಗೆ ಗೊತ್ತಿಲ್ಲ, ಆದರೆ ನಾನು ಸುಮಾರು ಜನರ ಜರ್ನಿ ನೋಡಿದ್ದೀನಿ. ಯೂಟ್ಯೂಬಿಂದ ಮುಂದೆ ಬಂದವರು ತಮ್ಮ ಮನೆಯನ್ನು ಅದನ್ನು ಸಣ್ಣದಾದರೂ ಕಟ್ಟಿದವರು ನಾವು ಸುಮಾರು ಜನ ನೋಡಿದ್ದೀನಿ. ಹಾಗಾಗಿ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಉಂಟಲ್ಲ, ಖಂಡಿತ ಮನೆಯನ್ನು ಕಟ್ಬೋದು ನಾವು. ನಮಗೆ ನಿಜವಾಗ್ಲೂ ಹೇಳೋದಾದರೆ ನಮಗೆ ಇಷ್ಟು ಕಷ್ಟ ಈಗ ನಾವು ಇದ್ದೀವಿ ನೋಡಿ. ಈಗ ಮನೆ ಕಟ್ಟಿ ನಮಗೆ ಸ್ವಲ್ಪ ಕಷ್ಟ ತುಂಬ ಬಂತು ಮನೆ ಕಟ್ಟಿ ಆದಮೇಲೆ. ಆದರೆ ಇಷ್ಟು ಕಷ್ಟ ನಮಗೆ ಬರ್ತಾ ಇರಲಿಲ್ಲ ಮೊದಲು. ನಮ್ಮ ಹತ್ರ ಆ ಇನ್ಸಿಡೆನ್ಸ್ ಆಗದಿದ್ದರೆ, ಅಂದರೆ ನಿಮ್ಗೆ ಗೊತ್ತುಂಟಲ್ಲ, ಫಸ್ಟಿಗೆ ನಾವು ಮನೆ ಕಟ್ಟಿದ್ವಿ, ಅದರಿಂದ ಏನು ಕೂಡ ಆಗಲಿಲ್ಲ, ಎಲ್ಲ ತೆಗೆದು ಮತ್ತೊಮ್ಮೆ ಕಟ್ಟಿದ್ವಿ. ಮೋಸ ಆಗಿ ಹೋಗಿತ್ತಲ್ವ, ಮತ್ತೊಮ್ಮೆ ಕಟ್ಟಿದ್ವಿ ನಾವು. ಹಾಗಾಗಿ ನಮಗೆ ಪ್ರಾಬ್ಲಮ್ ಬಂತು. ಇಲ್ಲದಿದ್ದರೆ ನಾವು ಸೇವ್ ಮಾಡಿದ ಹಣದಿಂದಲೇ ನಾವು ಆರಾಮದಲ್ಲಿ ಇಂಥ ಮನೆಯನ್ನು ಕಟ್ಟಿ ಇಷ್ಟೊತ್ತಿಗೆ ಕರೆಕ್ಟಾಗಿ EMI ಎಲ್ಲ ಕಟ್ಟಿ ಕರೆಕ್ಟಾಗಿ ಇರ್ಬೋದಿತ್ತು. ಈಗ ಕೂಡ ಕರೆಕ್ಟಾಗಿ EMI ಕಟ್ತೀವಿ, ಇಲ್ಲದ್ರೆ ಬ್ಯಾಂಕ್ ಅವರು ಬಿಡೋದಿಲ್ಲ ನಮಗೆ. ಆದರೂ ಹೇಳೋದು ತುಂಬ ಕಷ್ಟಪಡಬೇಕಂತ ಇರಲಿಲ್ಲ, ಸ್ವಲ್ಪ ಲೈಫ್ ಈಸಿ ಆಗ್ತಿತ್ತ ಏನೋ. ಇವಾಗ ನಾವು ಇರೋದಕ್ಕಿಂತ ತುಂಬ ಈಸಿ ಆಗ್ತಿತ್ತ ಏನೋ, ಆದರೆ ಎಂತ ಮಾಡೋದು, ನಮ್ಮ ನಸೀಬಲ್ಲಿ ಅದಿತ್ತು, ಏನು ಮಾಡಲಿಕ್ಕೆ ಆಗಲ್ಲ ಅದಕ್ಕೆ. ನೆಕ್ಸ್ಟ್, ಈ ಹೊಸ ಮನೆಗೆ ಒಟ್ಟು ಎಷ್ಟು ಖರ್ಚಾಯಿತು? ಇದು ಎಲ್ಲರ ಕ್ವಶನ್, ಎಷ್ಟು ಖರ್ಚಾಯಿತು ಅಂತ ಹೇಳಿ. ಅದು ನನಗೆ ಕೂಡ ಗೊತ್ತಿಲ್ಲ. ಅದೇ, ಅದು ನಮಗೆ ಗೊತ್ತಿಲ್ಲ ಎಷ್ಟು ಖರ್ಚಾಯಿತು, ಎಲ್ಲಿಂದ ಹೇಗೆ ದುಡ್ಡು ಹೋಯಿತು, ಎಲ್ಲಿಂದ ಏನಾಯಿತು. ನಿಜವಾಗ್ಲೂ ನಮಗೆ ಈ ಮನೆ ಕಟ್ಟುವಾಗ ನಮಗೆ ಅರ್ಥನೇ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಒಂದು ಸೈಡ್ ತೆಗೆಯೋದು, ಇನ್ನೊಂದು ಸೈಡ್ ಅದಕ್ಕೆ ಸರಿ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಇಂಜಿನಿಯರ್ ನಮ್ಮದು. ಹಾಗಾಗಿ ಸುಮಾರು ಜನ ಬೇರೆ ಬೇರೆ ಇದು ಬಂದು ಎಲ್ಲ ಮಾಡಿದಾರಲ್ವ. ಹಾಗಾಗಿ ಟೋಟಲ್ ಇನ್ನೂ ಕೂಡ ಕೆಲವರದ್ದು ಬಾಕಿ ಉಂಟು.
ಹಾಗೆ ನಮಗೆ ಅದು ಟೋಟಲ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಕೂಡ ಬಾಕಿ ಇದ್ದವ್ರದ್ದು ಕೂಡ ಕೊಡ್ತಾ ಇದ್ದೀವಿ, ವರ್ಕರ್ಸ್ದು ಕೆಲವ್ರದ್ದು ಬಾಕಿ ಉಂಟು ಅದನ್ನು ಕೊಡ್ತಾ ಇದ್ದೀವಿ. ಮತ್ತು ಇನ್ನು ಬ್ಯಾಂಕಿದ್ದು ಆ ಸಲದ್ದು ಈ ಸಲದ್ದು ಅದೆಲ್ಲ ಸೇರಿದರೆ ಇನ್ನೂ ಕೂಡ ನಮಗೆ ಸರಿಯಾಗಿ ಖರ್ಚು ಗೊತ್ತಾಗ್ತಾ ಇಲ್ಲ. ಆದರೆ ಮೊದಲಿನ ಮನೆಗೆ ನಾವು ಅಟ್ಲೀಸ್ಟ್ ಒಂದು 3 ಕೋಟಿ ಆದರೂ ಖರ್ಚು ಮಾಡಿದ್ವಿ. 3 ಕೋಟಿ ಖರ್ಚು ಮಾಡಿದ್ವಿ. ಅದರಲ್ಲಿ ಲೋನ್ ಕೂಡ ಇತ್ತು ನಮ್ಮದು. ನೆಕ್ಸ್ಟ್ ಅದು ಲೋನ್ ಕಟ್ತಾ ಮತ್ತೆ ಈ ಮನೆಗೆ ಹಾಕಿದ್ವಿ. ಇಲ್ಲಿ ಕೂಡ ಲೋನ್ ತೆಗೆದಿದ್ವಿ, ಬಂಗಾರ ಇಟ್ಟಿದ್ವಿ. ಹಾಗಾಗಿ ನಮಗೆ ಅದೆಲ್ಲ ಟೋಟಲ್ ಆಗಿ ಖರ್ಚು ಗೊತ್ತಾಗ್ತಾ ಇಲ್ಲ. ನೀವು ಆಲ್ಮೋಸ್ಟ್ ಅಷ್ಟೇ ಅಂತಲೇ ಹಿಡಿಬೋದು. ಮೊದಲೆಷ್ಟು ಖರ್ಚಾಯಿತು ಅದಕ್ಕಿಂತ ಡಬಲೇ ಆಯಿತಾ ಅಂತಲ್ಲ ನೆಕ್ಸ್ಟ್ ಖರ್ಚು ನಮಗೆ ಅಷ್ಟೇ ಅಂತ ಹೇಳಿ ಇಡ್ಬೋದು ನೀವು. ಅಷ್ಟು ಖರ್ಚಾಗಿದೆ ಈ ಮನೆಗೆ. ಅತ್ತೆ ಸೊಸೆ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀರಲ್ಲ, ಅದರ ಸೀಕ್ರೆಟ್ ಏನು? ಸೀಕ್ರೆಟ್ ಏನಮ್ಮ? ಅತ್ತೆ ಸೊಸೆ ಚೆನ್ನಾಗಿದ್ದಾರೆ, ಅದಕ್ಕೆ ಸೀಕ್ರೆಟ್ ಏನು ಅಂತ ಕೇಳ್ತಾ ಇದ್ದಾರಮ್ಮ. ಎಂತ ಹೇಳೋದು ನಾವು? ಧಾರಾವಾಹಿ ನೋಡಿದ್ದೀರಾ? ನಾವು ಧಾರಾವಾಹಿ ಅಂತ ಜಾಸ್ತಿ ನೋಡಲ್ಲ. ನಾವು ನಮ್ಮ ಕೆಲಸ, ಆದರೆ ನಮ್ಮದು ಒಳ್ಳೆತನ, ನಮ್ಮದು ಮನಸ್ಸಾಕ್ಷಿ ಹೇಗೆ ಉಂಟು ಹೌದು ಅದನ್ನು ನಾವು ಉಪಯೋಗಿಸುವುದು ಅಷ್ಟೇ. ನೀವು ಒಳ್ಳೆಯವರು ಅಂತ ಹೇಳ್ತಿದ್ದೀರಾ? ನಾನು ನಮ್ಮ ಒಳ್ಳೆತನ ಇಬ್ಬರು ಅಲ್ಲ, ಜಗಳ ಮಾಡಿ ಏನ್ ಮಾಡ್ಲಿಕ್ಕುಂಟು? ಅಥವಾ ಇಡೀ ದಿನ ಅಲ್ಲ ಅಮ್ಮ, ಹೌದು ಏನ್ ಮಾಡ್ಲಿಕ್ಕುಂಟು? ಈಗ ನಾನು ಕೂಡ ಈ ಮನೆಗೆ ಬಂದವಳು, ಅವರು ಕೂಡ ಮದುವೆಯಾಗಿ ಅವರ ಗಂಡನ ಮನೆಗೆ ಬಂದವರು. ಒಳ್ಳೆ ಹಾಗಾಗಿ ನಾವೆಲ್ಲ ಜಗಳ ಮಾಡಿ ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತೇನೆ, ಅದಕ್ಕಿಂತ ಹೊಂದಾಣಿಕೆಯಲ್ಲಿ ಹೋದರೆ ನಾವು ಕೂಡ ಚೆನ್ನಾಗಿರ್ತೀವಿ, ನಮಗೂ ಒಳ್ಳೆ ನಿದ್ದೆ ಬರುತ್ತೆ, ನಮ್ಮ ಜೊತೆಯಲ್ಲಿದ್ದವರು ಕೂಡ ಚೆನ್ನಾಗಿರ್ತಾರೆ, ನಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಆದರೂ ಅದನ್ನು ನಾವೇ ಮಾತಾಡ್ತೀವಿ. ನಮ್ಮಲ್ಲೇ ತೀರ್ಮಾನ ಆಗುತ್ತೆ, ಅಲ್ಲಿಗೆ ಹೋಗುತ್ತೆ. ಯಾವುದು ಮನಸ್ಸಲ್ಲಿ ಇಟ್ಟು ನಾವು ಮುಂದೆ ಹೋಗಲ್ಲ. ಜಗಳ ಆಗೋದಿಲ್ಲ ಅಂತ ಇಲ್ಲ, ಜಗಳ ತುಂಬ ಆಗುತ್ತೆ. ನಮ್ಮ ಫ್ಯಾಮಿಲಿ ಏನು ಇದಲ್ಲ, ಎಲ್ಲರಲ್ಲೂ ಸಣ್ಣ ಜಗಳ ಆಗ್ತಾನೇ ಇರುತ್ತೆ. ಅದೇನು ಇದೇನು ಅಂತೇಳಿ. ಹಾಗಂತೇಳಿ ನಾವು ಅದನ್ನು ಮನಸ್ಸಲ್ಲಿಟ್ಟು ಅದನ್ನೇ ಕೊರಗೆ ಅವಳು ಹಾಗೆ ಹೀಗೆ ಅದೆಲ್ಲ ನಮ್ಮ ಇದರಲ್ಲಿ ಯಾವುದಿಲ್ಲ. ನನಗೂ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವುದ್ರಲ್ಲೂ ಅವರ ಮಗನಿಗಿಂತ ಜಾಸ್ತಿನೇ ನನಗೆ ಪ್ರೀತಿ ಮಾಡ್ತಾರೆ. ಹಾಗಾಗಿ ನನಗೆ ಇಬ್ಬರಲ್ಲಿ ಕೂಡ, ಅತ್ತೆ ಇರಲಿ ಅಥವಾ ಮಾವ ಇರಲಿ, ಇಬ್ಬರಲ್ಲಿ ಕೂಡ ಯಾವುದೇ ರೀತಿಯ ಇದಿಲ್ಲ. ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಇದು ಆಗೋದಿಲ್ಲ, ಜಗಳ ಕೂಡ ಆಗೋದಿಲ್ಲ. ಅವ್ರು ಏನಿದ್ರು ನನ್ನ ಹತ್ರ ಶೇರ್ ಮಾಡ್ತಾರೆ ಹೆಚ್ಚಾಗಿ. ಅಮ್ಮ ನಾನೇನಿದ್ರು ಅವ್ರ ಹತ್ರ ಶೇರ್ ಮಾಡ್ತೀನಿ ಹೆಚ್ಚಾಗಿ. ಹಾಗಾಗಿ ಅಷ್ಟು ಜಗಳ ಆಗೋದಿಲ್ಲ ಅಲ್ಲಮ್ಮ? ಅವರು ಕೂಡ ಹಾಗೆ, ಏನೇ ಇದ್ದರೆ ಅವರದ್ದು ಅದು ಇದು ಪ್ರಾಬ್ಲಮ್ ಏನಿದ್ರು ನನ್ನ ಹತ್ರ ಮೆಲ್ಲ ಹೇಳ್ತಾರೆ. ಅಥವಾ ಏನಿದ್ರು ನಾನು ಕೂಡ ಹಾಗೆ, ಅವರ ಮಗನ ವಿಚಾರ ಅಥವಾ ಏನಾದರೂ ಹೇಳಲಿಕ್ಕಿದ್ರೆ ನನಗೆ, ನಾನು ಕೂಡ ಮೆಲ್ಲ ಅವರ ಹತ್ರ ಹೇಳ್ತೀನಿ. ಹಾಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅಣ್ಣನ ಫಸ್ಟ್ ಟೈಮ್ ನೋಡಿದಾಗ ಯಾವುದು ತುಂಬ ಇಷ್ಟ ಆಯಿತು? ನನಗೆ ಅವರಿಗೆ ಫಸ್ಟ್ ಟೈಮ್ ನೋಡಿದಾಗ ಅವರಿಗೆ ಕೂಡ ಗೊತ್ತುಂಟು, ನನಗೆ ಅವರ ಸ್ಮೈಲ್ ತುಂಬ ಇಷ್ಟ ಆಗಿದ್ದು. ಅವರ ಸ್ಮೈಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅಪರೂಪ ಅದು ಬರೋದು. ಆದರೆ ಅದು ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವರಿಗೆ, ಆ ರೀತಿ ಸ್ಮೈಲ್ ಮಾಡಿ ಅಂತ ಹೇಳಿ. ಹಾಗೆ ನನಗೆ ಅವರಲ್ಲಿ ಇಷ್ಟ ಆಗಿದ್ದು ಅದೊಂದು ಸ್ಮೈಲ್. ಮತ್ತು ಬಾಕಿ ಸುಮಾರು ಉಂಟು, ಆದರೆ ಫಸ್ಟ್ ನಾನು ನೋಡಿದಾಗ ಇಂಪ್ರೆಸ್ ಆಗಿದ್ದು ಅವರ ಸ್ಮೈಲಿಗೆ. ನಿಮ್ಮ ಮಕ್ಕಳು ಮನೆ ಕೆಲಸವನ್ನು ಮಾಡ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ, ಅದರ ಸೀಕ್ರೆಟ್ ಏನು? ಬೆತ್ತ. ಹೌದು, ಫಸ್ಟಿಗೆ ಬೆತ್ತನೆ. ಆದರೆ ಏನು ಗೊತ್ತುಂಟಾ, ಕೇವಲ ನಾವು ಮಾತ್ರ, ಈಗ ತಂದೆ ತಾಯಿ ಮಾತ್ರ ಕಲಿಸಿದ್ರೆ ಮಕ್ಕಳು ಕಲಿತಾರಂತ ಅಲ್ಲ, ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಬೇಕು. ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ಎಲ್ಲ ಆಗಲಿಕ್ಕೆ ಸಾಧ್ಯ ಉಂಟು. ಈಗ ಎಲ್ಲ ಹೆತ್ತವರು ಒಳ್ಳೆಯವರೇ ಇರ್ತಾರೆ, ಯಾರಾದರೂ ಕೆಟ್ಟವರು ಇರ್ತಾರೆ? ಯಾರು ಕೆಟ್ಟವರು ಇರಲ್ಲ. ಎಲ್ಲರೂ ಮಕ್ಕಳಿಗೆ ಮುದ್ದೆ ಮಾಡ್ತಾರೆ, ಚೆನ್ನಾಗಿ ಕಳಿಸ್ತಾರೆ. ಆದರೆ ಆ ಮಕ್ಕಳಲ್ಲಿ ಇರುತ್ತೆ, ಅದನ್ನು ಯಾವ ರೀತಿ ಅವರು ತಗೊಳ್ಬೇಕು, ಆ ಅಪ್ಪ ಅಮ್ಮನ ಪ್ರೀತಿಯನ್ನು ಯಾವ ರೀತಿ ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಅದನ್ನು ಸರಿಯಾಗಿ ಅವರು ಅರ್ಥ ಮಾಡಿದರೆ ಸರಿಯಾಗಿರ್ತಾರೆ. ಅದನ್ನು ತಪ್ಪಾಗಿ ಅವರು ತಿಳಿದರೆ ತಪ್ಪಾಗಿರುತ್ತೆ. ಅದು ಅರ್ಥ ಮಾಡುವ ರೀತಿ ಕೂಡ ನಮ್ಮಲ್ಲಿರುತ್ತೆ, ನಾವು ಅವರನ್ನು ಹೇಗೆ ಅರ್ಥ ಮಾಡಿಸಬೇಕು ಅಂತ ಹೇಳಿ. ಈ ಕೆಲವರು ಏನು ಎನಿಸ್ತಾರೆ, ನಾವು ಕಷ್ಟಪಟ್ಟಿದ್ದು ಮಕ್ಕಳಿಗೆ ಬರಬಾರ್ದು, ನಮ್ಮ ಕಷ್ಟ ಮಕ್ಕಳಿಗೆ ಗೊತ್ತೇ ಆಗಬಾರ್ದು ಅಂತ ಹೇಳಿ ಎಲ್ಲ ಮುಚ್ಚಿಡ್ತೀವಲ್ವ, ಅಲ್ಲೇ ನಾವು ಮಾಡೋದು ದೊಡ್ಡ ತಪ್ಪು. ನಾವು ತಂದೆ ತಾಯಿ ಎಷ್ಟು ಕಷ್ಟಪಡ್ತೀವಿ ಅದು ಮಕ್ಕಳು ತಮ್ಮ ಕಣ್ಣಿಂದ ನೋಡಬೇಕು. ಅವರಿಗೆ ನೀವು ಎಲ್ಲವನ್ನು ಹೇಳಬೇಕು. ಒಂದೊಂದು ರೂಪಾಯಿಗೆ ನಾವು ಎಷ್ಟು ಕಷ್ಟಪಡ್ತೀವಿ ಎಲ್ಲ ಅವ್ರಿಗೆ ಗೊತ್ತಾಗಬೇಕು. ಆವಾಗ ಮಾತ್ರ ಅದರ ಬೆಲೆ ಕೂಡ ಗೊತ್ತಾಗುತ್ತೆ, ತಂದೆ ತಾಯಿ ಬೆಲೆ ಕೂಡ ಗೊತ್ತಾಗುತ್ತೆ, ಅವರಿಗೆ ಎಲ್ಲನೂ ಅರ್ಥ ಆಗುತ್ತೆ. ನಾವೇನೆನಿಸ್ತೀವಿ, ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ನಾವು ಮಾತ್ರ ಕಷ್ಟಪಡೋದು. ಇದರಿಂದ ಅವರಿಗೆ ಏನು ಗೊತ್ತಾಗೋದಿಲ್ಲ, ನಾವು ಏನು ಮಾಡಿದ್ದೀವಿ, ಯಾವ ತ್ಯಾಗವನ್ನು ಮಾಡಿದ್ದೀವಿ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು, ಕೆಲಸದಲ್ಲೂ ಅಷ್ಟೇ ಭೇದ ಭಾವ ಇರಬಾರ್ದು. ಇದು ಹುಡುಗಿಯರ ಕೆಲಸ, ಇದು ಹುಡುಗರ ಕೆಲಸ, ಹಾಗೆ ಯಾವುದಿಲ್ಲ. ಎಲ್ಲ ಕೆಲಸವನ್ನು ಹುಡುಗ ಇರಲಿ ಹುಡುಗಿ ಇರಲಿ ಎಲ್ಲ ಕೆಲಸವನ್ನು ಸಮಾನವಾಗಿ ಹಂಚಿ ಮಾಡಬೇಕು. ನಾವು ಜಾಸ್ತಿನೇ ಮಾಡ್ತೀವಿ. ಹೌದಾ? ಎಲ್ಲವನ್ನು ಮಾಡಬೇಕು. ನೆಕ್ಸ್ಟ್ ಅಮ್ಮನಿಗೆ ಹೆಲ್ಪ್ ಮಾಡೋದು ಅಂತೇಳಿ ಅವರ ಮನಸ್ಸಿಗೆ ಬರಲೇಬಾರ್ದು. ಒಂದು
ಅವ್ರ ಅಮ್ಮನಿಗೆ ಹೆಲ್ಪ್ ಮಾಡೋದಲ್ಲ, ಅದು ಅವರ ಕೆಲಸ ಅವರು ಮಾಡೋದು. ಗೊತ್ತಾಯ್ತಲ್ಲ, ಅಮ್ಮ ನಮ್ಗೆ ಹೆಲ್ಪ್ ಮಾಡೋದು. ಗೊತ್ತಾಯ್ತಲ್ಲ, ಅಮ್ಮನ ಕೆಲಸ ಅಲ್ಲ ಅದು. ಯಾವುದು ಕೂಡ ಅಮ್ಮನ ಕೆಲಸ ಅಂತ ಯಾವುದಿಲ್ಲ. ಅಮ್ಮನ ಕೆಲಸ ಪ್ರೀತಿ ಮಾಡೋದು, ಮಕ್ಕಳಿಗೆ ಹೇರುವುದು, ಮಕ್ಕಳಿಗೆ ಹಾಲು ಕೊಡೋದು, ಇದೆಲ್ಲ ಅಮ್ಮನ ಕೆಲಸ. ಆಮೇಲೆ ಉಳಿದದ್ದು ಈಗ ಮನೆ ಕೆಲಸ ಇರಲಿ ಅಥವಾ ಉಳಿದ ಯಾವುದೇ ಕೆಲಸ ಇರಲಿ, ಎಲ್ಲರದ್ದು ಕೆಲಸ ಅದು. ಅಡುಗೆ ಮಾಡೋದು ಅಮ್ಮನ ಕೆಲಸ ಅಲ್ಲ, ಅಥವಾ ಬೇರೆ ಯಾವುದು ಕೂಡ ಅಮ್ಮನ ಕೆಲಸ ಅಲ್ಲ, ಅದು ಎಲ್ಲರ ಕೆಲಸ. ಯಾಕೆ ನಾವೇ ಮಾಡಬೇಕು? ನಮ್ಮ ಮನೆ ನಮ್ದ, ಖಾಲಿ ನಮ್ದ ಅಲ್ಲ, ಅವರು ಕೂಡ ಇರ್ತಾರೆ. ಬಟ್ಟೆ ಒಗೆಯೋದು ನಾವು ಮಾತ್ರ, ಯಾಕೆ ಅವ್ರ ಬಟ್ಟೆ ಹಾಕೋದಿಲ್ವಾ? ಹಾಗೆ ಎಲ್ಲರ ಕೆಲಸ ಅದು. ಅಮ್ಮನಿಗೆ ಅವರು ಹೆಲ್ಪ್ ಮಾಡೋದಲ್ಲ. ಕೇಳ್ರ ಮಕ್ಕಳೇ, ಹೌದು, ಗೊತ್ತಾಯ್ತಲ್ಲ, ಅದು ಅವರ ಮನಸ್ಸಿಂದ ತೆಗೀರಿ ಫಸ್ಟಿಗೆ. ಆಯ್ತಾ? ಮತ್ತೆ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ಟ್ರಿಕ್ಟ್. ಅವರ ಬೆಲ್ಟಿದ್ದು, ಬೆತ್ತದ್ದು, ಕೈದ್ದು ಎಲ್ಲ, ಕೈದ್ದು ನಂದು ಇಡೀ ಸೂಡಿದ್ದೆಲ್ಲ ನಂದು. ಆಮೇಲೆ ಅದರದ್ದೆಲ್ಲ ಮಾರ್ಕ್ ಅವರ ಬೆನ್ನಲ್ಲೆಲ್ಲ ಇರೋದ್ರಿಂದ ಅವರು ಇಷ್ಟು ಚೆನ್ನಾಗಿದ್ದಾರೆ. ಹಾಗಾಗಿ ನಮಗೆ ಒಂದು ಸೌಂಡು, ಈಗ ನನಗೆ ಇರಲಿ ಅವರಿಗಿರಲಿ, ಹಾಂ ಅಂತೇಳಿ ಅವರು ಜೋರಲ್ಲಿ ಕೂಡ ಮಾತಾಡುವಾಗಿಲ್ಲ. ಮತ್ತೆ ಕೊಡಬಾರ್ದು ಅದು. ನಾನು ಹೇಳಿದೆ ಅಲ್ಲಿ ಇಟ್ಟು ಬಾ ಅಂತ ಮಾತಾಡಿದ್ರೆ ಸಾಕು. ಅದು ಎದುರುತ್ತರ ಕೊಡಲಿಕ್ಕೆ ಇಲ್ಲ ಯಾರಿಗೆ ಕೂಡ, ಅವ್ರು ಕೊಡೋದು ಕೂಡ ಇಲ್ಲ. ಹಾಗೂ ಜೋರಲ್ಲಿ ಮಾತಾಡಲಿಕ್ಕಿಲ್ಲ ಯಾರಿಗೆ ಕೂಡ. ಹಾಗೆ ಅವರು ಅದನ್ನೇ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಹಾಗೂ ಎಲ್ಲ ಕೆಲಸದಲ್ಲಿ ನೋ ಹೇಳಲಿಕ್ಕಿಲ್ಲ. ನೋ ಎಂಬ ಶಬ್ದ ಅವರ ಡಿಕ್ಷನರಿಯಲ್ಲಿ ಬರಲಿಕ್ಕಿಲ್ಲ. ನಮಗೂ ಚೆನ್ನಾಗಿ ನೋಡಬೇಕು, ಅಜ್ಜ ಅಜ್ಜಿಯಂದಿರಿಗೂ ಚೆನ್ನಾಗಿ ನೋಡಬೇಕು, ಹಾಗೂ ಅವರ ಬರುವ ಹೆಂಡತಿಯರನ್ನು ಕೂಡ ಅವರು ಚೆನ್ನಾಗಿ ನೋಡಬೇಕು. ಅಷ್ಟೇ ನಾವು ಕಲಿಸಿದ್ದವರಿಗೆ. ಹಾಗೂ ಎಲ್ಲರಿಗೆ ಪ್ರೀತಿ ಕೊಡಬೇಕು ಅಂತೇಳಿ. ನೆಕ್ಸ್ಟ್, ಹೇಟರ್ಸ್ ಕಮೆಂಟ್ ಓದಿದಾಗ ನಗು ಬರುತ್ತಾ ಇಲ್ಲ ಕೋಪ ಬರುತ್ತಾ? ಕೆಲವೊಮ್ಮೆ ನಗು ಬರುತ್ತೆ ಹೇಟರ್ಸ್ ಅವ್ರದ್ದು ಕಮೆಂಟ್ ನೋಡಿ. ಕೆಲವೊಮ್ಮೆ ನನಗೆ ಕೋಪನೂ ಬರುತ್ತೆ ತುಂಬ. ನಾವು ಮಾಡಿದ್ದು ಯಾವಾಗ ಮಾಡಿದ್ದೀವಿ ಅಂತ ಹೇಳ್ತಾರೆ ನೋಡಿ, ಆವಾಗ ನನಗೆ ಫುಲ್ಲು ಸಿಟ್ಟು ಬರುತ್ತೆ. ಕೆಂಪಾಗ್ತೀನಿ ನಾನು. ಕೆಲವೊಮ್ಮೆ ಸಣ್ಣ ಸಣ್ಣಗೆ ಹೊಟ್ಟೆ ಉರಿ ಪಟ್ಟು ಕೆಲವರು ಕಮೆಂಟ್ ಮಾಡ್ತಾರೆ. ಅದು ನಮಗೆ ಗೊತ್ತಾಗುತ್ತೆ ಇವರಿಗೆ ಹೊಟ್ಟೆ ಉರಿಯಿಂದಲೇ ಮಾಡಿದಂತೇಳಿ. ಆವಾಗ ನಮಗೆ ಇನ್ನೂ ಕೂಡ ಖುಷಿಯಾಗುತ್ತೆ, ನಗು ಬರುತ್ತೆ. ಸುಮಾರು ಉಂಟು ಅಂಥದ್ದು. ಈಗ ಕೆಲವು ಇನ್ಸಿಡೆನ್ಸ್ ಉಂಟು. ಈಗ ಎಂತ ಹೇಳ್ತಾರೆ, ನೀವು ಅಂಥ ಬಟ್ಟೆ ಎಲ್ಲ ಯಾಕೆ ಹಾಕ್ತೀರಾ, ನಿಮಗೆ ಇದು ಅಂಥದ್ದೆಲ್ಲ ಹೇಳುವ ನನಗೆ ಕೆಲವೊಮ್ಮೆ ನಗು ಬರುತ್ತೆ. ಯಾಕೆ ಗೊತ್ತುಂಟ, ಅವರಿಗೂ ಇಷ್ಟ ಇರುತ್ತೆ, ಆದರೆ ಅವರಿಗೆ ಆಗೋದಿಲ್ಲ, ಅವರಿಗೆ ಅಂಥ ಇದೇ ಇಲ್ಲ. ಅಂಥದ್ದೆಲ್ಲ ನೋಡುವಾಗ ನನಗೆ ಕೆಲವೊಮ್ಮೆ ನಗು ಬರುತ್ತೆ. ಕೆಲವರು ಸುಮಾರು ಉಂಟು, ನೀವು ಹೇಗೆ ಅಷ್ಟು ಚೆನ್ನಾಗಿದ್ದೀರಾ ಅದು ಇದು ಹೇಳುವಾಗ ನನಗೆ ಕೆಲವೊಮ್ಮೆ ನಗುನೇ ಬರುತ್ತೆ. ಇನ್ನು ಕೆಲವು ನಾವು ಮಾಡೋದ್ದೆಲ್ಲ ಹೇಳ್ತಾರೆ ನೋಡಿ, ನಾವು ಎನಿಸೋದ್ದೆಲ್ಲ ಅವರು ಹೇಳ್ತಾರೆ ನೋಡಿ, ಆವಾಗ ನನಗೆ ತುಂಬ ಸಿಟ್ಟು ಬರುತ್ತೆ. ಅದು ಒಂದೊಂದು ಕಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಆಯಿತಾ? ಇವರಿಗೆ ದುಡ್ಡು ತೋರಿಸೋದೇ ಗೊತ್ತು ಅನ್ನೋರಿಗೆ ನಿಮ್ಮ ರಿಪ್ಲೈ ಏನು? ಅರೆ, ದುಡ್ಡು ಉಂಟು, ನಾನು ತೋರಿಸ್ತೀನಿ, ನಾನು ದುಡಿದ ದುಡ್ಡು ನಾನು ಶೋ ಆಫ್ ಮಾಡ್ತೀನಿ, ಅದರಲ್ಲಿ ಯಾವ್ದು ತಪ್ಪು ಉಂಟು? ನಿಮ್ಮ ಹತ್ರ ಇದ್ದಿದ್ರೆ ನೀವು ತೋರಿಸ್ತಾ ಇರಲಿಲ್ವಾ? ದುಡ್ಡು ತೋರಿಸಿ, ನಾವೇನು ಡೈಲಿ ದುಡ್ಡನ್ನು ಹೀಗೆ ನೋಡಿ ನಮ್ಮ ಹತ್ರ ಇಷ್ಟಿಷ್ಟು ಅಂತ ಯಾವಾಗ ತೋರಿಸಿದ್ವಾ? ನಮ್ದು ಏನು ತಪ್ಪುಂಟು? ನಾವು ಚೆನ್ನಾಗಿ ಮನೆ ಮಾಡಿದ್ವಿ, ನಾವು ಚೆನ್ನಾಗಿ ಬಾಳ್ತಾ ಇದ್ವಿ, ನಿಮಗೆ ಕಾಣ್ತಾ ಉಂಟು. ನಾವು ಅರ್ನ್ ಮಾಡಿದ್ದು, ನಾವು ಅದನ್ನು ಗಳಿಸಿದ್ದು, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಅದರಲ್ಲಿ ನನಗೆ ಏನು ತಪ್ಪಂತ ಎನಿಸೋದಿಲ್ಲ. ನಾವು ಅದನ್ನು ನಮ್ಮ ಜರ್ನಿ ನೋಡಿ ಇನ್ನೂ ಕೂಡ ಜನರು ಕಲಿತಾರೆ. ಓ, ಹೀಗೆ ನಾವು ಕೂಡ ಮುಂದೆ ಬರ್ಬೋದು ಅಂತ ಹೇಳಿ ಕಲಿತಾರೆ. ನಾವು ಓವರ್ ತೋರಿಸಿದರೆ ಅದು ನಮ್ಮದು ತಪ್ಪು. ನಾವು ಓವರ್ ಆಗಿ ಮಾಡ್ತೀವಾದರೆ ಅದು ನಮ್ಮದು ತಪ್ಪು. ನಾವು ಇದ್ದಿದ್ದನ್ನೇ ತೋರಿಸ್ತಾ ಇದ್ದೀವಿ. ಯಾವುದಾದ್ರೂ ಓವರ್ ಯಾವಂಥದ್ದು ತೋರಿಸಿದ್ವಾ ಅಮ್ಮ ನಾವು? ಇಲ್ಲ. ಈಗ ಅಮ್ಮ ಅದೇ ನೈಟಿ ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ ನೀವು? ನೀವೇನು ಈಗ ಬಂಗಾರದ ಏನಾದರೂ ಹಾಕಿದ್ದೀರಾ? ನೈಟಿ ಏನಾದರೂ ಮಾಡಿ, ಅಥವಾ ಡ್ಯಾಡಿನೇ ನೋಡ್ತಾ ಇದ್ದೀರಾ? ಅದೇ ಲುಂಗಿ, ಅದೇ ಶರ್ಟ್, ಆ ಶರ್ಟನ್ನು ನೋಡಿ ಈಗ ಅಮ್ಮ ಹೇಳ್ತಾ ಇದ್ರು, ಇದು ಒಂದೇ ಶರ್ಟ್ ನನಗೆ ಹರಿದು ಹಾಕಬೇಕು, ಇಲ್ದಿದ್ರೆ ಎಲ್ಲಾದರೂ ಬಿಸಾಡಬೇಕು, ಇಲ್ದಿದ್ರೆ ಅದನ್ನೇ ಹಾಕ್ತಾರಂತ ಹೇಳಿ. ನಾವು ಎಂತ ಶೋ ಆಫ್ ಮಾಡ್ತಾ ಇದ್ದೀವಿ? ನಾವು ಇಷ್ಟು ದೊಡ್ಡ ಮನೆ ಒಂದು ಕಟ್ಟಿದ್ದೀವಿ, ಆದರೆ ನಾವು ಹಾಗೇ ಇದ್ದೀವಿ, ನಾವೇನು ಇದು ಮಾಡ್ತಾ ಇಲ್ಲ. ಯಾಕೆಂದರೆ ನಮಗೆ ನೆನಪಿರಬೇಕು, ನಾವು ಬೆಳೆದು ಬಂದ ದಾರಿ ಉಂಟಲ್ಲ, ಅದು ನಮಗೆ ಯಾವಾಗಲೂ ನೆನಪಿರಬೇಕು. ಹಿಂದೆ ತಿರುಗಿ ಗಡಿ ನೋಡಬೇಕಂತಿಲ್ಲ, ಆದರೆ ನಮಗೆ ಅದು ನೆನಪಿದ್ರೆ ಸಾಕು ಅಷ್ಟೇ. ನಿಮಗೆ ಶೋ ಆಫ್ ಅಂತ ಎನಿಸುತ್ತೆ, ಆದರೆ ನನಗೇನು ಅದರಲ್ಲಿ ಇದಿಲ್ಲ. ಯಾಕೆಂದರೆ ಇದ್ದಿದ್ದು ತೋರಿಸ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್, ಮನೆ ಕಟ್ಟಿದ ಮೇಲೆ ಅಕೌಂಟ್ನಲ್ಲಿ ಎಷ್ಟು ಹಣ ಉಳಿದಿತ್ತು? ಮನೆ ಕಟ್ಟಿದ ಮೇಲೆ ನಮಗೆ ಅಕೌಂಟಲ್ಲಿ ಚೂರು ಕೂಡ ಹಣ ಉಳಿಲಿಲ್ಲ. ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ಝೀರೋ ಬ್ಯಾಲೆನ್ಸಿಗೆ ಹೋಗಿದ್ವಿ. ತುಂಬ ಕಷ್ಟ ಆಯಿತು ನಮಗೆ. ಯಾಕೆಂದರೆ ಎಲ್ಲ ನಮ್ಮದು ಮೊದಲು ಹೋಯಿತು, ಆಮೇಲೆ ಕಟ್ಟುವಾಗ ಕೂಡ ಹಾಗೆ ಆಯಿತು. ಹಾಗೆ ಅಕೌಂಟಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಏನಿರಲಿಲ್ಲ, ಝೀರೋ ಬ್ಯಾಲೆನ್ಸಲ್ಲಿ ನಾವು ಇದು ಮಾಡಿದ್ದೀವಿ. ಅಷ್ಟು ನಮಗೆ ಕಷ್ಟ ಆಗಿತ್ತು. ಇನ್ನೊಬ್ಬರು ಹೇಳಿದರು, ಅಕ್ಕ ಮನೆಗೆ ಇನ್ನೂ ಇನ್ವರ್ಟ್ರ್ ಇಲ್ಲ, ತುಂಬ ಬಿಸಿಲಿದೆ, ಒಂದು ಇನ್ವರ್ಟ್ರ್ ಕಳಿಸ್ತೀರಾ?
ಓಕೆ, ಇದಕ್ಕೆ ನಾನು ಎಂತ ಆನ್ಸರ್ ಕೊಡೋದು ನಂಗೆ ಗೊತ್ತಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮದೇ ಬಜೆಟ್ ಇಲ್ಲಿ ಕಮ್ಮಿ ಇದ್ದು ನಾವೇ ಇನ್ನೂ ಕೂಡ ಸೋಲಾರ್ ಇರಲಿ ಅಥವಾ ಜನ್ರೇಟರ್ ಇರಲಿ ಏನು ಕೂಡ ಹಾಕಲಿಲ್ಲ. ಅದರ ಮೇಲೆ ಇನ್ವರ್ಟರ್ ನಾವು ಇರುವಾಗ ದಾನ ಮಾಡುವಷ್ಟು ಮಾಡಿದ್ದೀವಿ. ಆದರೆ ಒಂದು ಸಿಚುವೇಶನ್ ನೋಡಿ ಕೇಳಬೇಕು, ಹಾಗೂ ಯಾವುದಕ್ಕೆ ಅಂತ ಕೇಳಬೇಕು. ಈಗ ಅವರು ಹೇಳ್ತಾ ಇದ್ದಾರೆ ನಮಗೆ ತುಂಬ ಬಿಸಿಲು ಉಂಟು, ನಮಗೆ ಇನ್ವರ್ಟರ್ ಕಳಿಸಿ, ಅಷ್ಟು ಈಸಿ ಉಂಟಾ ಒಂದು ಕೊಡುವುದೆಂದರು? ಕೊಡುವ ಟೈಮಿಗೆ ಯಾರಿಗೆ ಹೆಲ್ಪ್ ಮಾಡೋರಿಗೆ ಮಾಡ್ಬೋದು, ಹಾಗೇನಿಲ್ಲ. ಆದರೆ ಇವಾಗ ನೀವು ಕೇಳೋದು ಕೂಡ ತಪ್ಪು. ಈಗ ಇದೇ ಒಬ್ಬರ ಹತ್ರ ಅಂತ ಕಾಣ್ತಾ ಇದೆ, ಆದರೆ ಹಾಗೆ ಕೇಳಬಾರ್ದು ಯಾರು ಕೂಡ. ಹಾಗೆ ನೋಡೋಣ, ಮುಂದೆ ನನಗೆ ದೇವರು ಇನ್ನೂ ಕೂಡ ಒಳ್ಳೇದು ಮಾಡಿದರೆ ಖಂಡಿತ ನಾನು ಇನ್ವರ್ಟರ್ ಇರಲಿ ಅಥವಾ ಇನ್ನೇನಿರಲಿ ಯಾರಿಗಾದರೂ ಬಡವರಿಗೆ ಖಂಡಿತ ನಾನು ಕೊಡ್ತೀನಿ. ಆದರೆ ಇವಾಗ ನನ್ನಿಂದ ಅದು ಸಾಧ್ಯ ಇಲ್ಲ, ಅಷ್ಟೇ. ಇನ್ನೊಬ್ಬರು ಅಕ್ಕ ನನಗೆ ಹಣ ಬೇಡ, ಒಂದು ಮನೆ ಕಟ್ಟಿಸ್ಕೊಡಿ ಸಾಕು. ಇವಾಗ ನಾನು ಇದಕ್ಕೆ ಅಂತ ಆನ್ಸರ್ ಕೊಡೋದು, ನಾವೇ ತುಂಬ ಕಷ್ಟದಲ್ಲಿ ಮನೆ ಕಟ್ಟಿದ್ದು. ನಮಗೆ ಮನೆ ಕಟ್ಟಿ ಎಲ್ಲ ಎಂಡ್ ಆಗಬೇಕಾದ್ರೆ ನಮ್ಮದೇ ಅಂತ ಹೇಳ್ತಾರೆ ಅರ್ಧ ಜೀವ ಹೋಗಿದೆ. ಇನ್ನು ಹೇಗೆ ನೀವು ಯಾವ ರೀತಿಯೆಲ್ಲ ಸಿಲ್ಲಿ ಕ್ವಶನ್ ಕೇಳ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಮನೆ ಕಟ್ಟಿಕೊಡಿ, ಅದು ಕೊಡಿ, ನಮ್ಮನ್ನು ಏನಂತ ಎನಿಸಿದ್ದೀರಾ ನೀವು ಅಂತ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅಷ್ಟು ಈಗ ಸಾಧ್ಯತೆ ಇಲ್ಲ, ಒಬ್ಬರಿಗೆ ಮನೆ ಕಟ್ಟಿ ಕೊಡುವಷ್ಟು ನನ್ನ ಹತ್ರ ಏನಿಲ್ಲ. ನಾನೇ ತುಂಬ ಕಷ್ಟದಲ್ಲಿ ದುಡಿದು ಅದು ಇದು ಮಾಡ್ತಾ ಇದ್ದೀನಿ, ನಮ್ಮದೇ ಸ್ವಲ್ಪ ಮನೆ ಮುಂದೆ ಹೋಗಲಿಕ್ಕೆ. ಇನ್ನು ನಾನು ಅದೇ ಹೇಳಿದೆ ನೋಡಿ, ದೇವರು ಇದಕ್ಕೆ ಕೂಡ ನನಗೆ ಒಂದು ಇದು ಮಾಡಿದರೆ ನೋಡೋಣ ಮುಂದೆ ನಿಮಗೆ ಮನೆ ಕಟ್ಟಿ ಕೊಡೋದಾದರೆ ಮನೆ ಕಟ್ಟಿ ಕೊಡೋಣ. ನೆಕ್ಸ್ಟ್, ನಿಜವಾಗಿಯೂ ಝೀರೋದಿಂದ ಶುರು ಮಾಡಿದ್ರಾ ಇಲ್ಲ ಡ್ರಾಮನ? ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿದ್ರಿ? ಎಲ್ಲರದ್ದು ಸೇಮ್ ಕ್ವಶನ್, ಅದು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿದ್ರಿ, ಇಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿದ್ರಿ ಅಂತ ಹೇಳಿ. ಯಾರು ಕಷ್ಟಪಡದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಝೀರೋದಿಂದ ಸ್ಟಾರ್ಟ್ ಮಾಡಿದ್ರಾ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಹೌದು, ಝೀರೋದಿಂದಲೇ ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ಯಾವುದೇ ನಮ್ಮ ಹತ್ರ ಹಳೆ ಆಸ್ತಿ ಇರಲಿ ಅಥವಾ ಯಾರು ಕೊಟ್ಟ ದುಡ್ಡು ಇರಲಿ ಅದೆಲ್ಲ ಏನಿರಲಿಲ್ಲ. ನೀವು ನೋಡಿರ್ಬೋದು, ಚಿಕ್ಕ ಬಾಡಿಗೆ ಮನೆಯೆಲ್ಲ ಇದ್ವಿ ನಾವು. ಆವಾಗ ನಾವಿಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿಂದ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ದೇವ್ರ ದಯಿಂದ ಅದು ತುಂಬ ಚೆನ್ನಾಗಿ ಹೋಯಿತು. ಹಾಗೆ ಅಲ್ಲಿಂದಲೇ ನಮ್ಮದು ಒಂದು ಹೊಸ ಜರ್ನಿ, ಒಂದು ಲೈಫ್ ಚೇಂಜ್ ಆಯಿತು ಅಂತ ಹೇಳ್ಬೋದು. ಹಾಗೆ ಅಲ್ಲಿಂದ ಕೂಡಿಟ್ಟ ಹಣದಲ್ಲಿಯೇ ನಾವು ಮಾಡಿದ್ದು. ಹಾಗಾಗಿ ಮೊದಲು ನಮ್ಮ ಹತ್ರ ಅಷ್ಟು ಏನಿರಲಿಲ್ಲ. ಹಾಗೆ ನಾವು ಝೀರೋದಿಂದಲೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು. ನೆಕ್ಸ್ಟ್, ನಾವೆಲ್ಲರೂ ₹1 ಕೊಟ್ಟರೆ ಏನು ಮಾಡ್ತೀರಾ? ಹಾನೆಸ್ಟ್ಲಿ ನಾನು ಹೇಳೋದಾದರೆ, ನೀವು ₹1 ಕೊಟ್ಟರೆ ನಾನು ಫಸ್ಟ್ ನನ್ನ EMI ಕಟ್ತೀನಿ. ಓಕೆ, ಮತ್ತು ಏನು ನಮ್ಮಿಂದ ಯಾರದ್ದು ಸಾಲ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅದನ್ನೇ ನಾನು ತೀರಿಸ್ತೀನಿ ಬಿಟ್ಟರೆ ಮತ್ತು ಯಾರಿಗೂ ದೊಡ್ಡ ನಾನು ಇದು ಕೊಡಲಿಕ್ಕೆ ಹೋಗಲ್ಲ. ನಾನು ಅದು ಮಾಡ್ತೀನಿ, ಬಡವರಿಗೆ ಇದು ಮಾಡ್ತೀನಿ, ಅದು ಎಲ್ಲರೂ ಮಾಡೋದು ಅಷ್ಟೇ. ನಿಮಗೆ ಹಣ ಸಿಕ್ಕಿದಾಗ ನೀವೇನು ಮಾಡ್ತೀರಾ? ಫಸ್ಟ್ ನಿಮ್ಮ ಕಷ್ಟವನ್ನು ನೀವು ಸರಿ ಮಾಡ್ತೀರಾ, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀರಾ. ನೀವು ಕಷ್ಟದಲ್ಲಿದ್ದು ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋದರೆ ಉಂಟಲ್ಲ, ಅದು ಮೂರ್ಖತನ ಅಂತ ಹೇಳ್ತಾರೆ. ನಿಮ್ಮ ಜೊತೆಯಲ್ಲಿದ್ದವರಿಗೆ ಫಸ್ಟ್ ನೀವು ಚೆನ್ನಾಗಿ ನೋಡಬೇಕು. ಆಮೇಲೆ ನಿಮ್ಮ ಹತ್ರ ಜಾಸ್ತಿ ಇದೆ ಅಂತಾದರೆ ನೀವು ಆವಾಗ ದಾನ ಮಾಡಬೇಕು. ಅದು ಬಿಟ್ಟು ನೀವು ದಾನ ಮಾಡ್ತಾ ನಿಮ್ಮ ಜೊತೆಯಲ್ಲಿದ್ದವರನ್ನು ಕೂಡ ಕಷ್ಟದಲ್ಲಿಟ್ಟರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ನನಗೆ ನೀವೆಲ್ಲರೂ ₹1 ಕೊಡೋದಾದರೆ ನಾನು ಖಂಡಿತ ನನ್ನ ಕಷ್ಟ ಏನು ಉಂಟು ನೋಡಿ, ನನ್ನ EMI ಏನುಂಟು ಅದನ್ನು ಫಸ್ಟಿಗೆ ತೀರಿಸ್ತೀನಿ. ಕೆಲವ್ರದ್ದು ಸಾಲ ಉಂಟು, ಅದನ್ನು ಫಸ್ಟಿಗೆ ತೀರಿಸಿ ಆಮೇಲೆ ಮುಂದೆದು ನೋಡ್ತೀನಿ, ಅಷ್ಟೇ. ನೆಕ್ಸ್ಟ್, ಮಧ್ಯಮ ಕುಟುಂಬ ಅನ್ನೋ ಚಾನಲ್ ಹೆಸರನ್ನು ಚೇಂಜ್ ಮಾಡ್ತೀರಾ? ಹೊಸ ಹೆಸರು ಏನಾಗಿರುತ್ತೆ? ನಾನು ಚೇಂಜ್ ಮಾಡಲಿಕ್ಕೆ ಹೋಗಲ್ಲ, ಹಾಗಾಗಿ ಹೊಸ ಹೆಸರು ನಾನು ಎನಿಸ್ಲೇ ಇಲ್ಲ. ಅದು ಸಾಧ್ಯನೇ ಇಲ್ಲ. ಯಾವಾಗಲೂ ನಾವು ಎಷ್ಟೇ ದೊಡ್ಡವರಾದರೂ ಮಧ್ಯಮ ಕುಟುಂಬ ಅಂತ ಹೆಸರು ನಾನು ತೆಗೆಯಲ್ಲ. ಯಾಕೆ ಗೊತ್ತುಂಟಾ? ಅದರಿಂದಲೇ ನಾನು ಮುಂದೆ ಬಂದಿದ್ದು. ಅದೊಂದು ಈಗ ನೀವೇ ಎನಿಸಿ, ಈಗ ವಿಜೇತ ಅಂತ ಇಡ್ತೀರಾ ಅಥವಾ ಏನಾದರೂ ಒಂದು ಹೆಸರು ಇಡ್ತೀರಾ, ನಿಮ್ಮದು ಅದು ಕಂಪನಿ ನಡೀತಾನೇ ಇಲ್ಲ, ತುಂಬ ಸೋಲು ಕಾಣ್ತಾ ಉಂಟು ಅಥವಾ ಏನಾದರೂ ಆಗ್ತಾ ಉಂಟು, ನೀವು ಅವಾಗ ಅದಕ್ಕೆ ಎಂತ ಆಗ್ತೀರಾ? ಪರಾಜಿತ ಅಂತ ಆಗ್ತೀರಾ? ಇಲ್ಲಲ್ಲ. ಈಗ ಒಂದು ಮನೆಗೇನೆ ಇಡಿ, ನೀವು ಒಂದು ಮನೆಗೇನೆ ಈಗ ಕೆಲವರು ಸ್ವರ್ಗ, ಇದು ಶಾಂತಿ ನಿವಾಸ ಅದೆಲ್ಲ ದೊಡ್ಡ ಹೆಸರು ಇಡ್ತಾರೆ. ಆ ಮನೇಲಿ ಯಾವ ಗಲಾಟೆನೇ ಆಗ್ತಾ ಇರುತ್ತೆ ಅಂತ ಎನಿಸಿ, ಆವಾಗ ನೀವು ಅದನ್ನು ತೆಗೆದು ನರಕ ಮತ್ತು ಅಶಾಂತಿ ಅದೆಲ್ಲ ಹಾಕ್ತೀರಾ? ಹಾಕಲ್ಲ. ನಾವು ಈಗ ಮಧ್ಯಮ ಕುಟುಂಬದಲ್ಲಿ ಇಟ್ಟ ಹೆಸರು. ನಾವು ಈಗ ಏನು ದೊಡ್ಡ ಮಿಲಿಯನ್ ಪತಿ ಇದು ಅಂಬಾನಿ ಎಲ್ಲ ಆಗಲಿಲ್ಲ ಇನ್ನೂ ಕೂಡ. ನಾವು ಇನ್ನೂ ಕೂಡ ಮಿಡಿಲ್ ಕ್ಲಾಸೇ, ನಾವು ಮಧ್ಯಮ ಕುಟುಂಬದಲ್ಲೇ ಇದ್ದೀವಿ. ಇನ್ನೂ ಕೂಡ ನಮ್ಮದು ಮನೆಯೆಲ್ಲ ದೊಡ್ಡದುಂಟು, ಎಲ್ಲ ಕರೆಕ್ಟ್. ಆದರೆ ಇದು ಕೂಡ ಒಂದು ಮಿಡಿಲ್ ಕ್ಲಾಸೇ ಒಂದು ಹೇಳೋದು ನಾನು. ಹಾಗಂತ ಹೇಳಿ ಮಿಡಲ್ ಕ್ಲಾಸ್ ಅಂದರೆ ಹೇಗೆ ರೋಡಲ್ಲಿ ಇರ್ತಾರಾ ಜನ? ಇಲ್ಲ ಅಲ್ಲ. ಮತ್ತು ಅವ್ರ ಹತ್ರ ಒಂದು ಮನೆ ಇರಲ್ವಾ ಸ್ವಂತ?
ಮಿಡಲ್ ಕ್ಲಾಸ್ ಪೀಪಲ್ ಹತ್ರ ಮನೆ ಕೂಡ ಇರುತ್ತೆ, ಒಂದು ಸ್ವಂತ ಕಾರ್ ಇರುತ್ತೆ, ಎಲ್ಲ ನಮ್ಮ ಹತ್ರ ಕೂಡ ಅದೇ ಉಂಟು ಅಷ್ಟೇ. ಸ್ವಲ್ಪ ಆಸ್ತಿ ಇರುತ್ತೆ ಮತ್ತೆ ಇರಲ್ವಾ? ಅವರೇನು ರೋಡಲ್ಲಿ ತಿರುಗಾಡ್ತಾ ಇರ್ತಾರ, ಭಿಕ್ಷೆ ಬೇಡ್ತಾ ಇರ್ತಾರ ಮಿಡಲ್ ಕ್ಲಾಸ್ ಅಂದರೆ? ಮತ್ತು ನಾನು ಯಾಕೆ ಚೇಂಜ್ ಮಾಡಬೇಕು ನನ್ನ ಹೆಸರು? ನಿಮ್ಮ ಸಕ್ಸಸ್ ನೋಡಿ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಹೊಟ್ಟೆಕಿಚ್ಚು ಆಗಿದೆಯಾ? ಇದಕ್ಕೆ ಡ್ಯಾಡಿ ಹೇಳ್ತಾರಂತೆ ಆನ್ಸರ್. ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಮಾತು ಬರುವುದಿಲ್ಲ, ಅಂತ ಮಾತು ಹೇಳುವುದೇ ಇಲ್ಲ. ನಮ್ಮ ಫ್ಯಾಮಿಲಿ ಸೀದಾ ಫ್ಯಾಮಿಲಿ, ಸತ್ಯ ಫ್ಯಾಮಿಲಿ, ಹಾಳಾಗುವ ಫ್ಯಾಮಿಲಿ ಎಲ್ಲ ನಮ್ಮದು. ಓಕೆ, ನಮ್ಮ ಫ್ಯಾಮಿಲಿಯಲ್ಲಿ ಹೊಟ್ಟೆಕಿಚ್ಚು ಪಟ್ಟಿದಾರ ಇಲ್ವಾ ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಜೊತೆ ಇರುವವರು ಯಾರೂ ಹೊಟ್ಟೆಕಿಚ್ಚು ಪಡಲಿಲ್ಲ ಇಷ್ಟು ತನಕ. ನಮ್ಮ ಇದರಲ್ಲಿ ನಮ್ಮ ಜೊತೆ ಯಾರೆಲ್ಲ ನಮ್ಮ ಫ್ಯಾಮಿಲಿ ಇದ್ದಾರೆ ಅವರೆಲ್ಲರೂ ತುಂಬ ಪ್ರೀತಿ ಕೊಟ್ಟರು, ತುಂಬ ಖುಷಿಪಟ್ಟರು. ಕೆಲವರು ನಂಬಿಕೆ ಆಗಲಿಲ್ಲ, ಇಷ್ಟು ನೀವು ಚೆನ್ನಾಗಿ ಬೆಳೆದ್ರಾ ಅಂತ ಹೇಳಿ ಎಷ್ಟೋ ಜನ ಇದು ಮಾಡಿದರು. ಇನ್ನು ಹೊಟ್ಟೆಕಿಚ್ಚು ಒಳಗಡೆಯಿಂದ ಯಾರಾದರೂ ಪಟ್ಟಿದ್ರೆ ಅದು ನಮಗೆ ಹೇಳಲಿಕ್ಕೂ ಆಗೋದಿಲ್ಲ, ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಮುಂದೆ ಎಲ್ಲರೂ ಚೆನ್ನಾಗಿದ್ದಾರೆ, ಮುಂದೆ ಅಂತಲ್ಲ, ಅವರು ಕೆಲವರು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಅವರ ಮನಸ್ಸು ಹೇಗೆ ಅಂತ ಹೇಳಿ. ನಮ್ಮ ಜೊತೆ ಇದ್ದವರು ಕೆಲವರು ಫ್ಯಾಮಿಲಿಯಲ್ಲಿ ತುಂಬ ಜನ ಹೆಲ್ಪ್ ಕೂಡ ಮಾಡಿದ್ದಾರೆ. ಈಗ ಹೆಮ್ಮೆ ಆಂಟಿ, ಸಿಪ್ರಿ ಅಂಕಲ್ ಮತ್ತು ಇನ್ನು ಯಾರಾದರೂ ಇದ್ದರು ಅವರು ಎಲ್ಲ ಬರ್ತಾ ಇರ್ತಾರೆ. ನಮಗೆ ಯಾರದ್ದು ಹಾಗೆ ಎನಿಸ್ಲಿಲ್ಲ ಅಲ್ವಾ? ತುಂಬ ಪ್ರೀತಿ ಕೊಟ್ಟಿದ್ದಾರೆ ಎಲ್ರಿಗೂ. ಈಗ ಅಮ್ಮನ ಫ್ಯಾಮಿಲಿಯಲ್ಲಿ ಇರಲಿ, ಡ್ಯಾಡಿ ಫ್ಯಾಮಿಲಿಯಲ್ಲಿ ಇರಲಿ, ಅಥವಾ ನನ್ನ ಫ್ಯಾಮಿಲಿಯಲ್ಲಿ ಇರಲಿ, ಎಲ್ರಿಗೂ ಶಾಕ್ ಆಯಿತು, ಹಾಗೂ ಖುಷಿ ಆಯಿತು. ಬಿಟ್ಟರೆ ನಂಗೆ ಗೊತ್ತಿಲ್ಲ ಹೊಟ್ಟೆ ಕಿಚ್ಚು ಪಟ್ಟಿದ್ದು, ನಮಗೆ ಅದು ಎನಿಸ್ಲಿಲ್ಲ ಹಾಗೆ ಅಲ್ಲ ಡ್ಯಾಡಿ. ಯಾರು ಹಾಗೆ ಪಡಲಿಕ್ಕಿಲ್ಲ, ಯಾಕೆ ಪಡಬೇಕು? ಪಡಲಿಕ್ಕಿಲ್ಲ ಅಂತ ಎನಿಸ್ತೀನಿ ನಾನು. ಎಲ್ಲರಿಗೂ ಖುಷಿನೇ ಆಗ್ಬೋದು, ಒಂದು ಹೇಗಿದ್ದರು ಚೆನ್ನಾಗಿ ಬೆಳೆದ್ರು ಅಲ್ವಾ ಅಂತೇಳಿ ಖುಷಿನೇ ಪಟ್ಟಿದ್ದಾರೆ ಎಲ್ಲರೂ. ನಾವು ಎಲ್ಲಿ ಹೋದರೂ ನಮಗೆ ಒಂದು ಮರ್ಯಾದೆ ಕೊಡ್ತಾರೆ, ನಮಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ಇದು ಮಾಡ್ತಾರೆ. ಹೀಗೆ ಹೊಟ್ಟೆ ಕಿಚ್ಚು ಪಡೋದಾದರೆ ಅವ್ರು ಆ ರೀತಿ ಮಾಡ್ತಾ ಇರಲಿಲ್ಲ ಯಾರು ಕೂಡ. ಹಾಗೆ ನಾನು ಆ ರೀತಿ ಯಾವತ್ತೂ ಎನಿಸೋದಿಲ್ಲ. ಇನ್ನು ನಂಗೆ ಗೊತ್ತಿಲ್ಲ. ನಿಮ್ಮ ಫಸ್ಟ್ ವೈರಲ್ ವಿಡಿಯೋ ಯಾವುದು? ಫಸ್ಟ್ ನನಗೆ ವೈರಲ್ ಆದ ವಿಡಿಯೋ, ಕೆಲವು ವಿಡಿಯೋ ನಂದು ವ್ಲಾಗ್, ಆಗ ಯಾರೂ ಮಾಡ್ತಾ ಇರಲಿಲ್ಲ ಸರಿಯಾಗಿ ವ್ಲಾಗ್ ಎಲ್ಲ. ಹೆಚ್ಚಾಗಿ ಎಲ್ಲರೂ ವ್ಲಾಗ್ ಅಂತ ಹೇಳಿ ಬ್ಯೂಟಿ ಚಾನೆಲ್ ಅಂಥದ್ದೆಲ್ಲ ಓಪನ್ ಮಾಡಿ ಇತ್ತು ಆವಾಗ. ವ್ಲಾಗು ನಾನು ಹೇಳೋದಾದರೆ ಹಿಂದಿಯಲ್ಲೆಲ್ಲ ಇತ್ತು, ಆದರೆ ಕನ್ನಡದಲ್ಲಿ ವ್ಲಾಗ್ ಅಂತ ಹೇಳಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೆ ನಾನೇ. ಯಾರೀಗ ಹೇಳ್ಬೋದು ಇಲ್ಲ ನಾನು ಕೂಡ ಮಾಡಿದ್ದೀನಿ, ಆದರೆ ನಮಗೆ ಗೊತ್ತುಂಟು ಆವಾಗ ಕೆಲವೇ ಚಾನಲ್ಸ್ಗಳು ಇದ್ವು. ಅದರಲ್ಲಿ ನಾನು ಮಾತ್ರ ಕೈಯಲ್ಲಿ ಟ್ರೈಪಾಡ್ ಇಟ್ಕೊಂಡು, ಆವಾಗ ಟ್ರೈಪಾಡ್ ಕೂಡ ಇರಲಿಲ್ಲ, ಮೊಬೈಲ್ ಹೀಗೇ ಇಟ್ಕೊಂಡು ಅಲ್ಲಲ್ಲಿ ಹೋಗಿ ನಡೆದಾಡ್ತಾ ನಾನೇ ಮಾಡ್ತಿದ್ದದು ವ್ಲಾಗ್ಸ್. ನೀವು ಬೇಕಿದ್ರೆ ನೋಡ್ಬೋದು ನನ್ನ ಓಲ್ಡ್ ವ್ಲಾಗ್. ನಾನೇ ಸ್ಟಾರ್ಟ್ ಮಾಡಿದ್ದದು. ಎಲ್ಲ ಕಡೆ ಫ್ಯಾಮಿಲಿಯನ್ನು ತೋರಿಸ್ತಾ, ಅದು ಅಡುಗೆ ಮಾಡ್ತಾ, ಇದು ಮಾಡ್ತಾ, ಎಂಜಾಯ್ ಮಾಡ್ತಾ ಎಲ್ಲ ನಾನೇ ಇದು ಮಾಡಿದ್ದು. ಮಕ್ಕಳ ಜೊತೆ ಎಲ್ಲ ಕೆಲಸ ಮಾಡೋದು ಮನೆಯದ್ದು ಅದೆಲ್ಲ ತೋರಿಸ್ತಿದ್ದದು ನಾನು. ಅಥವಾ ನಾನು ಕೂಡ ಬ್ಯೂಟಿದ್ದೆಲ್ಲ ಹಾಕಿದ್ದೀನಿ, ಅದು ನಾನು ಸ್ಟಾರ್ಟ್ ಮಾಡಿದ್ದು. ಹೂಗಿಡದ್ದು ಅದು ಇದು. ಆವಾಗ ಎಲ್ಲರೂ ವ್ಲಾಗ್ ಅಂದ್ರೆ ಎಂತ ಮಾಡ್ತಿದ್ರು, ಒಂದು ಕಡೆ ಟ್ರೈಪಾಡ್ ಇಟ್ಟು ಎದುರು ಕೂತ್ಕೊಂಡು ಬ್ಯೂಟಿದ್ದೆಲ್ಲ ಹೇಳ್ತಾ ಇದ್ರು. ಹೌದಾ, ಹಾಗೆ ಇತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ, ಅದೊಂದು ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನಂದು ವೈರಲ್ ಆಗಿತ್ತು. ಅದರಲ್ಲಿ ಫಸ್ಟಿಗೆ ಸುಮಾರು ಹೋಯ್ತು, ಆದರೆ ಅದೊಂದು ತುಂಬ ವೈರಲ್ ಆಯಿತು. ನಾನು ಮುಖಕ್ಕೆ ಒಂದು ಮನೆದ್ದು ಒಂದು ಹೋಮ್ ರೆಮಿಡಿ ಮಾಡಿದ್ದೆ. ಮುಖದಲ್ಲಿ ತುಂಬ ಕೂದಲಿದೆ, ಆದರೆ ಈ ರೀತಿ ಮಾಡಿ ಅಂತೇಳಿ ಅದು ತುಂಬ ಓಡ್ತು. ಸುಮಾರು ಚೆನ್ನಾಗಿ ಹೋಯ್ತು ಅದು ವಿಡಿಯೋ. ಯಾಕೆಂದರೆ ನನಗೆ ಆವಾಗ ಈಗ ನನಗೆ ಎನಿಸ್ತದೆ, ಹಾಗಾದರೆ ಎಷ್ಟು ಜನ ಹೆಂಗಸರಿಗೆ ಆ ಪ್ರಾಬ್ಲಮ್ ಇತ್ತೇನೋ, ಮುಖದಲ್ಲಿ ಕೂದಲೆಲ್ಲ ಇತ್ತಿರಬೇಕು. ಆಗ ನಾನು ಒಂದು ಹೋಮ್ ರೆಮಿಡಿ ತೋರಿಸಿದ್ದೆ, ಅಕ್ಕಿ ಹಿಟ್ಟೆಲ್ಲ ಹಾಕಿ. ಅದು ತುಂಬ ಚೆನ್ನಾಗಿ ಹೋಯ್ತು. ಅದು ನಾನೇ ಎಲ್ಲ ನನ್ನ ಕೈಗೆಲ್ಲ, ಕೆಲವರು ಕೈಗೆಲ್ಲ ತೋರಿಸ್ತಾ ಇದ್ರು, ನಾನು ಡೈರೆಕ್ಟ್ ನನ್ನ ಮುಖಕ್ಕೆ ಹಾಕಿನೇ ಆವಾಗ ತೋರಿಸಿದ್ದು. ಅದು ತುಂಬ ಚೆನ್ನಾಗಿ ಹೋಯ್ತು ವಿಡಿಯೋ. ಅದು ಒಂದು ಉಂಟು. ನೆಕ್ಸ್ಟ್, ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿಯಿಂದ ಏನು ತಗೊಂಡ್ರಿ? ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿ ನಮ್ಮದು ಬಂದಿದ್ದು 12,000. ಅದು ಕೂಡ 5 ದಿನದ್ದೇನೋ ಬಂದಿತ್ತ ಅಂತಲ್ಲ ನಮಗೆ, ಮೊನಿಟೈಸ್ ಆಗಿ 5 ದಿನ. ಡಿಸೆಂಬರ್ 24th ನೈಟಿಗೆ ನಮಗೆ ಮೆಸೇಜ್ ಬಂದಿತ್ತು. ಅಂದರೆ ನೆಕ್ಸ್ಟ್ ಕ್ರಿಸ್ಮಸ್ 24th ನೈಟಿಗೆ ಚಾನೆಲ್ ನಿಮ್ಮದು ಇದಾಗಿದೆ ಅಂತ. ಅದು ರೆಸಿಪಿ ಚಾನಲ್. ಹೌದು. ಓಕೆ, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಚಾನಲ್, ಆಮೇಲೆ ನಾನು 1 ತಿಂಗಳಾದಮೇಲೆ ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಆದರೆ ನನಗೆ ಫಸ್ಟ್ ಅರ್ನಿಂಗ್ ಬಂದಿದ್ದು ರೆಸಿಪಿ ಚಾನಲಲ್ಲಿ. ಯಾಕೆಂದರೆ ವ್ಲಾಗ್ ಚಾನಲ್ ಮೊನಿಟೈಸೇ ಆಗಿರಲಿಲ್ಲ ನಂದು. 1 ವರ್ಷ ತನಕ ಮೊನಿಟೈಸ್ ಆಗಿರಲಿಲ್ಲ. ಆವಾಗ ನಮಗೆ ಅದರದ್ದೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಯಾಕೆ ಮೊನಿಟೈಸ್ ಆಗಲಿಲ್ಲ ಏನು ಅಂತ ಹೇಳಿ. 1 ವರ್ಷ ನಾನು ಫ್ರೀಯಲ್ಲಿ ವ್ಲಾಗ್ ಚಾನಲ್ ಮಾಡಿದ್ದೀನಿ. ಕೆಲವು ಪ್ರಮೋಷನ್ಸ್ ಇದ್ದು ಎಲ್ಲ ಬರ್ತಾ ಇತ್ತು, ಬಿಟ್ಟರೆ ಫ್ರೀಯಲ್ಲೇ ಹೋಗಿದೆ ಅದು. ಏನು ನನಗೆ ದುಡ್ಡು ಬರ್ತಾ ಇರಲಿಲ್ಲ. ಆಮೇಲೆ ನಮಗೆ ಅದರದ್ದೆಲ್ಲ ಸರಿಯಾಗಿ ಗೊತ್ತಾಗಿ ಎಲ್ಲ ಮೊನಿಟೈಸ್ ಆಗಿದ್ದು. ಆದರೆ ರೆಸಿಪಿ ಬೇಗ ಮೊನಿಟೈಸ್ ಆಯಿತು. 5 ದಿನದಲ್ಲಿ ನಮಗೆ 12,000 ರೂಪಾಯಿ ಬಂತು. ನಮಗೆ ಅದು ತುಂಬ ದೊಡ್ಡದು. ಆವಾಗ ನಮಗೆ ನಂಬಲಿಕ್ಕೆ ಆಗಲಿಲ್ಲ. 5 ಡೇಸಲ್ಲಿ 12,000 ಅಂತ ಹೇಳಿ.
ಹಾಗೆ ನಾವು ಅದರಲ್ಲಿ ಏನು ಮಾಡಲಿಲ್ಲ ನಿಜವಾಗ್ಲೂ ಹೇಳೋದಾದರೆ. ನಮಗೆ ಅದು ಕರಗಿಸ್ಲಿಕ್ಕೆ ಕಷ್ಟ ಆಯಿತು ಆವಾಗ. ಇಷ್ಟೆಲ್ಲ ಮಾಡ್ಬೋದಲ್ಲ ನಾವು ಹಾಗಾದರೆ ಕಷ್ಟಪಟ್ಟರೆ ಅಂತ ಹೇಳಿ, ದುಡಿಬೋದಲ್ಲ ಅಂತ ಹೇಳಿ ನಮಗೆ ಆಗ ಎನಿಸ್ತು. ಯಾಕೆ ನಾವು ಎನಿಸಿದ್ವಿ, ನಾವು ಏನೋ ಒಂದು ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಮಗೆ ಆಗ್ಬೋದು ಯಾವುದಾದ್ರು ಸೈಡ್ ನಮ್ಮ ಖರ್ಚಿಗೆ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಆದರೆ ಅದರಲ್ಲೇ ನನಗೆ ಇಷ್ಟು ಬರುತ್ತಂತೇಳಿ ನನಗೆ ಖುಷಿ ಆಯಿತು ಆವಾಗ. 12,000 ಅಂತ ಹೇಳುವಾಗ ಅದನ್ನು ನಾವು ನಮ್ಮದು ಸಣ್ಣ ಪುಟ್ಟ ಏನಾದರೂ ಖರ್ಚಿದ್ರೆ ಅದಕ್ಕೆ ನಾವು ಇದು ಮಾಡಿದ್ವಿ, ಬಿಟ್ಟರೆ ಅದ್ರಲ್ಲಿ ನಾನು ಏನು ಆವಾಗ ತಗೊಳ್ಳಿಕ್ಕೆ ಹೋಗಲಿಲ್ಲ. ಮತ್ತು ನಿಮ್ಮ ಫಸ್ಟ್ ಮನೆಯ ರೆಂಟ್ ಎಷ್ಟು, ಲಾಸ್ಟ್ ಕೊಟ್ಟ ರೆಂಟ್ ಎಷ್ಟು? ನಮ್ಮದು ಫಸ್ಟ್ ಮನೆ ರೆಂಟ್, ನಾವೊಂದು ಸಣ್ಣ ಮನೆಯಲ್ಲಿದ್ವಿ, ಗೂಡು ರೀತಿ ಇತ್ತದು, ಆ ಮನೆಯಲ್ಲಿದ್ವಿ. ಆದರೂ ತುಂಬ ಖುಷಿಯಲ್ಲಿದ್ವಿ ಆವಾಗ ಕೂಡ. ಅದು 5,000 ಏನೋ ನಾವು ಫಸ್ಟ್ ಕೊಟ್ಟ ರೆಂಟ್, 5,000. ಮತ್ತೆ ಬೇರೆ ಬೇರೆ ಮನೆ ಚೇಂಜ್ ಮಾಡಿದ್ವಿ, ಸುಮಾರು ಮನೆ, ಎಷ್ಟು ಮನೆ ಚೇಂಜ್ ಮಾಡಿದ್ವಿ ಅಂತ ಅಲ್ಲ. ಲಾಸ್ಟ್ ರೆಂಟ್ 30,000. ಹೌದು, 30,000. ಇಲ್ಲಿದ್ದು ನಾವು ಇಡಿಲಿಲ್ಲ, ಇದು ಸ್ವಲ್ಪ ದಿನದಲ್ಲ, ಹೌದು, ಅದು ಇಡಿಲಿಲ್ಲ ನಾವು. ಅದು ನಾವು 2 ತಿಂಗಳಿಗೆ ಮಾಡಿದ್ದು. ಹೌದು, ಅದು ನಾವು ಇಲ್ಲ. ಲಾಸ್ಟ್ ಆ ಮನೆಯಿಂದ ಈ ಮನೆಗೆ ಬರುವಾಗ ನಮ್ಮದು ರೆಂಟ್ 30,000. 30,000. 5,000ದಿಂದ ನಾವು 30,000 ತನಕ ರೆಂಟ್ ಇದು ಮಾಡಿದ್ವಿ. ಹಾಗಾದ್ರೆ ನಾವು ದುಡಿದ ಅರ್ಧ ದುಡ್ಡು ನಮ್ಮ ಬಾಡಿಗೆಗೆ ಮನೆಗೆ ಹೋಯ್ತು ನೋಡಿ, ನೀವೇ ಎನಿಸಿ. ಇಷ್ಟು ದೊಡ್ಡ ಮನೆ ನೋಡಿ ರಿಲೇಟಿವ್ಸ್ ಹೊಟ್ಟೆ ಕಿಚ್ಚು ಪಡ್ತಾರಾ? ಇಲ್ಲ, ಎಲ್ಲರಿಗೂ ತುಂಬ ಖುಷಿಯಾಗಿದೆ, ಯಾರು ಸಹ ಹೊಟ್ಟೆಗಿಚ್ಚು ಪಡಲಿಲ್ಲ. ಹೌದು, ಎಲ್ಲರೂ ಹೇಳ್ತಾರೆ ಆಗ್ಬೋದು, ನೀವು ಇಷ್ಟು ದೊಡ್ಡ ಮನೆ ಕಟ್ಟಿದ್ದು ಆಗ್ಬೋದು ಅಂತ ಎಲ್ಲರೂ ಹೇಳ್ತಾರೆ, ಬರಬೇಕು ನೋಡಬೇಕು ಅಂತೇಳಿ ಎಲ್ಲರಿಗೂ ಖುಷಿ. ಹಾಗೆ ಹೊಟ್ಟೆ ಕಿಚ್ಚು ಯಾರು ಪಡಲಿಲ್ಲ. ಸೊ ನನ್ನ ಫ್ಯಾಮಿಲಿಗೆ ಭಾರಿ ಖುಷಿ. ಡ್ಯಾಡಿ ಫ್ಯಾಮಿಲಿಗೆ ತುಂಬ ಖುಷಿ ಅಂತೆ. ಯಾರು ಕೂಡ ಇಷ್ಟು ದೊಡ್ಡ ಮನೆ ಕಟ್ಟಲಿಲ್ವಾ ಅಂತ ಅಲ್ಲ ಅಮ್ಮ, ಅಲ್ಲ? ಹೀಗೆಲ್ಲ ಯಾರ್ದು ಮನೆ ಇಲ್ಲ, ಎಲ್ಲರಿಗೂ ಬರಲಿ ಆ ಕಾಲ. ಒಂದು ಎಲ್ಲರ ಮನೆಯದೊಂದು ಆಸೆ ಉಂಟಲ್ಲ, ಅದೆಲ್ಲ ನೆರವೇರಲಿ ಅಷ್ಟೇ ಹೇಳೋದು ನಾವು. ಯೂಟ್ಯೂಬ್ ಬಿಡಬೇಕು ಅಂತ ಯಾವತ್ತಾದರೂ ಅನಿಸಿತ್ತಾ? ಸುಮಾರು ಸಲ ಆಗಿದೆ ನನಗೆ, ಅದು ಸುಮಾರು ಸಲ ಆಗಿದೆ. ಫುಲ್ ಟಯರ್ಡ್ ಆಗ್ತಿದ್ದೆ, ಫುಲ್ ಇದಾಗ್ತಿದ್ದೆ. ಆಯಿತು, ಇನ್ನು 1 ವರ್ಷ ಸ್ವಲ್ಪ ಇಷ್ಟು ದುಡ್ಡು ಮಾಡಿ ಆಮೇಲೆ ಸ್ವಲ್ಪ ಆರಾಮದಲ್ಲಿರೋಣ, ಸ್ವಲ್ಪ ವೀಡಿಯೋ ಹಾಕೋಣ. ಹಾಗೆ ನಾನು ಎಷ್ಟೋ ಸಲ ಮಾತಾಡಿದ್ದುಂಟು. ಫುಲ್ ಸಾಕಾಗಿ ಹೋಗುತ್ತೆ, ಮೆಂಟಲಿ ಟಾರ್ಚರ್ ಆಗುತ್ತೆ. ದೇಹದ್ದು ಬಿಡಿ, ವ್ಲಾಗ್ ಮಾಡ್ತಾ ಎಲ್ಲ ನಿಮಗೆ ತೋರಿಸ್ಬೇಕು, ಇದು ಸ್ಟ್ರೈನ್ ಬೇರೆಯೇ ಬಿಡಿ. ಮೆಂಟಲಿ ಉಂಟಲ್ಲ, ಫುಲ್ಲು ನಮಗೆ ಟಾರ್ಚರ್ ಆಗುತ್ತೆ. ಯೂಟ್ಯೂಬ್ ಅಂದರೆ ಅಷ್ಟು ಈಸಿ ಇಲ್ಲ. ನಿಮ್ಮ ಪ್ರೀತಿಯನ್ನು ಅಷ್ಟೇ ಹೋಲ್ಡ್ ಮಾಡಿ ಇಡೋದುಂಟಲ್ಲ, ತುಂಬ ಕಷ್ಟ. ಕೆಲವೊಮ್ಮೆ ಸ್ವಲ್ಪ ವ್ಯೂಸ್ ತುಂಬ ಕಮ್ಮಿ ಆಗ್ತಾ ಬರುವಾಗ ನಮಗೆ ಇದಾಗುತ್ತೆ, ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ. ಇನ್ನು ಏನಾಯಿತು, ಇನ್ನು ಏನು ಮಾಡಬೇಕು ನಾವು, ಇನ್ನು ಹೇಗಿದೆ ನಮ್ಮ ವ್ಯೂವರ್ಸಿಗೆಲ್ಲ ನಾವು ಖುಷಿ ಪಡಿಸಬೇಕು, ಏನು ಮಾಡಬೇಕು, ಕಂಟೆಂಟ್ ಯಾವ ರೀತಿ ತರಬೇಕು, ಅದೆಲ್ಲ ಯೋಚನೆ ಮಾಡಬೇಕು. ಅದನ್ನೆಲ್ಲ ಇದು ಮಾಡುವಾಗ ಉಂಟಲ್ಲ, ಕೆಲವೊಮ್ಮೆ ಬೇಡ, ಯೂಟ್ಯೂಬೇ ಬೇಡ, ಏನು ಬೇಡ ಅಂತ ಆಗುತ್ತೆ. ಸುಮಾರು ಸಲ ಆಗಿದೆ. ನಾನು ಎಷ್ಟೋ ಸಲ ಎನಿಸಿದ್ದೀನಿ, ಇನ್ನೂ ಸ್ವಲ್ಪ 1 ವರ್ಷ ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ತೀನಿ, 1 ವರ್ಷ ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಎನಿಸಿ ಒಂದು ಮನೆ ಕಟ್ಟೋ ತನಕ ಮಾಡೋಣ, ಆಮೇಲೆ ನಮ್ಮ ಲೈಫ್ ಸ್ವಲ್ಪ ಇನ್ನೂ ಕೂಡ ಇದು ಮಾಡೋಣ ಅಂತೇಳಿ ಎನಿಸಿದ್ದೆ. ಆದರೆ ನೋಡಿದ್ರಲ್ಲ, ಡಬಲ್ ಖರ್ಚಾಯಿತು ನಮಗೆ. ಹಾಗಾಗಿ ಇನ್ನೂ ಕೂಡ ಕಷ್ಟ ಜಾಸ್ತಿನೇ ಆಯಿತು. ಇನ್ನೂ ಕೂಡ ನಾನೀಗ ದುಡಿಯೋದು, ಇನ್ನೂ ಕೂಡ ಹಾರ್ಡ್ ವರ್ಕ್ ಮಾಡೋದು ಜಾಸ್ತಿನೇ ಆಯಿತು. ಹಾಗೆ ಎನಿಸಿದ್ದೆ ಸುಮಾರು ಸಲ ಬೇಡ ಅಂತ ಹೇಳಿ. ಯೋಚನೆ ಮಾಡಿದೆ ತಗೊಂಡು ನಂತರ ರಿಗ್ರೆಟ್ ಆದ ಬಿಗ್ಗೆಸ್ಟ್ ಪರ್ಚೇಸ್ ಯಾವುದು? ಯೋಚನೆ ಮಾಡದೆ ಸೀದಾ ತಗೊಂಡು ಆಮೇಲೆ ನಮಗೆ ತುಂಬ ರಿಗ್ರೆಟ್ ಆಗಿದ್ದು ನಾನು ಯಾವುದಿರ್ಬೋದು? ಅದು ಯಾವ ವಸ್ತು ಉಂಟು ತುಂಬ, ಅದಕ್ಕೆಲ್ಲ ನೆನಪು ಬರ್ತಿಲ್ಲ. ಹೌದು, ಅಯ್ಯೋ ಯಾವುದು ಅದ್ರ ಉಂಟಮ್ಮ. ನಾವು ತಗೊಂಡ್ವಿ ತುಂಬ ಖರ್ಚು ಮಾಡಿ, ಆಮೇಲೆ ಇದು ಬೇಡ ಇತ್ತು ಅಂತ ನಾವು ರಿಗ್ರೆಟ್ ಆಗಿದ್ದು ಒಂದೇ. ಅದು ನಿಜವಾಗ್ಲೂ ರಿಗ್ರೆಟ್ ಅಲ್ಲ, ನಾವು ನಮ್ಮ ಮನೆಗೆ ಅಂತಲೇ ತಗೊಂಡು ಬಂದಿದ್ದು ಅದನ್ನು ಆವಾಗ. ಆದರೆ ಏನಾಯಿತು, ಸುಮ್ಮನೆ ಹಾಳಾಗಿ ಹೋಯ್ತು. ಕೆಲವು ಸೋಫಾಸ್ ಎಲ್ಲ ಫರ್ನಿಚರ್, ಅದಕ್ಕೆ ನಾವು ಖರ್ಚು ಮಾಡಿದ್ದು ಲಕ್ಷಗಟ್ಟಲೆ ಉಂಟು. ಹೋಮ್ ಥಿಯೇಟರ್ದಿರಲಿ ಅಥವಾ ಇಲ್ಲಿದ್ದಿರಲಿ, ನೀವು ಹಾಲಿದ್ದು ಬೇರೆ ಕಡೆದ್ದು ಕೂಡ ನೋಡಿರ್ಬೋದು. ಆವಾಗ ಅದು ಮ್ಯಾಚ್ ಆಗುತ್ತೆ, ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅವರು ಮಾಡಿಸಿ ಅದು ಮ್ಯಾಚೇ ಆಗಲಿಲ್ಲ. ಅವರು ಕಟ್ಟಿದ ಮನೆಗೂ ಅದು ಮ್ಯಾಚ್ ಆಗಲಿಲ್ಲ. ಅದು ನಮಗೆ ತುಂಬ ರಿಗ್ರೆಟ್ ಆಗ್ತಾ ಇತ್ತು. ಇಷ್ಟಿಷ್ಟು ಖರ್ಚು ಮಾಡಿ ಒಂದೊಂದು ಸೋಫಾಕ್ಕೆ 2 ಲಕ್ಷ 3 ಲಕ್ಷ ಎಲ್ಲ ತಗೊಂಡು 80,000 90,000 ಸೋಫಾ, ಸಣ್ಣ ಸೋಫಾ ಎಲ್ಲ ತಗೊಂಡು, ರಿಕ್ಲೈನರ್ಸ್, ಅದು ಇದೆಲ್ಲ ನಮ್ಮದು ದೊಡ್ಡ ರಿಗ್ರೆಟ್. ನಾವು ಮಾಡಿದ್ದು ದೊಡ್ಡ, ನಾವು ಎಣಿಸ್ತಾ ಇದ್ವಿ. ಮತ್ತೆ ಕೂಡ ನಾನು ಇವರು ಹೌದು ಕನ್ಸೋಲ್ಸ್ ಅದೆಲ್ಲ ನಾವು ಇವಾಗಲೂ ಎಣಿಸ್ತೀವಿ. ನಾವು ಅದು ನಾವು ಆಮೇಲೆ ತಗೊಂಡಿದ್ದಿದ್ರೆ, ಮ್ಯಾಚ್ ಮಾಡಿ ಆಮೇಲೆ ತಗೊಂಡಿದ್ರೆ ಒಳ್ಳೇದಿತ್ತಲ್ವ, ಅವಸರ ಮಾಡಿದ್ವಲ್ಲ ಹೇಳಿ ಈಗ ಕೂಡ ಅದನ್ನು ನಾವು ರಿಗ್ರೆಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಕೂಡ ಹೇಳೋದು, ಮನೆ ಕಟ್ಟುವಾಗ ನಾವು ಮಾಡಿದ ತಪ್ಪನ್ನು ಮಾಡಬೇಡಿ. ಆಮೇಲೆ ತುಂಬ ದೊಡ್ಡ ಲಾಸ್ ಆಗುತ್ತೆ. ಅದನ್ನು ಸುಮ್ಮನೆ ನಾವು ಎಲ್ಲರಿಗೆ ಕೊಟ್ಬಿಟ್ವಿ. ಕೆಲವು ನಾವು ಸೇಲ್ ಮಾಡಿದ್ವಿ, ಹೀಗೇ ಸೇಲ್ ಮಾಡಿದ್ವಿ ಎಷ್ಟು ಕಮ್ಮಿಗೆ. ನಮಗೆ ಆಗ
ಉರಿತಾ ಇತ್ತು. ಅದು ನಮಗೆ ಈಗ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಫಾಲೋವರ್ಸ್ ಇದ್ದರೂ ಹೇಟ್ ಕಮೆಂಟ್ಸ್ ಇನ್ನೂ ಹರ್ಟ್ ಮಾಡುತ್ತಾ? ಫಾಲೋವರ್ಸ್ ಎಷ್ಟಿದ್ರೆ ಏನಂತೆ, ಯಾರಾದರೂ ನಮಗೆ ಹೇಟಾಗಿ ಕಮೆಂಟ್ ಮಾಡಿದರೆ ಬೇಜಾರಾಗುತ್ತೆ, ಆಗಲ್ಲ ಅಂತ ಇಲ್ಲ. ಅದು ನಾವು ಹೇಳ್ತೀವಿ ಕೆಲವೊಮ್ಮೆ ನಮಗೆ ಚೂರು ಕೂಡ ಏನು ಕ್ಯಾರ್ ಆಗೋದಿಲ್ಲ ಅಂತ ಹೇಳಿ. ಆದರೆ ಕೆಲವು ಸಿಲ್ಲಿ ಥಿಂಗ್ಸಿಗೆಲ್ಲ ಅವ್ರು ಹೇಳಿದರೆ ನಮಗೆ ನಿಜವಾಗ್ಲೂ ಅದು ನಾನು ಅದನ್ನು ತಲೆಗೆ ತಗೊಳ್ಳೋದಿಲ್ಲ. ಕೆಲವೊಮ್ಮೆ ನನಗೆ ಬೇಜಾರಾಗುತ್ತೆ, ಯಾಕೆ ಹೀಗಿದೆ ಹೇಟ್ ಮಾಡ್ತಾರೆ. ಈಗ ನನಗೆ ನಿಮ್ಮ ಗುರ್ತಾ ಇಲ್ಲ, ನಿಮಗೆ ನನ್ನ ಗುರ್ತಾ ಇಲ್ಲ. ನಾವು ಒಂದು ವಿಡಿಯೋ ತೋರಿಸೋದ್ರಲ್ಲಿ ನೀವು ನನಗೆ ಜಡ್ಜ್ ಮಾಡಿದರೆ ನಿಮಗೆ ಅದರಲ್ಲಿ ಏನು ಅರ್ಥ ಇಲ್ಲ ಅಂತ ಕೆಲವೊಮ್ಮೆ ನನಗೆ ಅನಿಸುತ್ತೆ. ಸಣ್ಣ ಸಣ್ಣ ವಿಡಿಯೋದಲ್ಲಿ ಕೂಡ ಕೆಲವರು ಜಡ್ಜ್ ಮಾಡ್ತಾರೆ. ನೀವು ನಿಜವಾಗ್ಲೂ ನನ್ನ ಜೊತೆ ಇದ್ದೀರಾ ಇಲ್ಲ ಅಲ್ಲ, ನಿಮಗೆ ಗೊತ್ತಾಗೋದಿಲ್ಲ ನಾವು ಏನು ಅಂತ ಹೇಳಿ. ಹಾಗಾಗಿ ನಾನು ಕೆಲವೊಮ್ಮೆ ಎನಿಸೋದು, ಖಾಲಿ ಒಂದು ವಿಡಿಯೋ ನೋಡಿ ಹೇಗೆ ಇಷ್ಟೊಂದು ಅವರು ಹೇಟ್ ಕಮೆಂಟ್ ಹಾಕಲಿಕ್ಕೆ ಆಗುತ್ತೆ, ಇಷ್ಟೊಂದು ನಮ್ಮನ್ನು ಹೇಗೆ ದ್ವೇಷ ಮಾಡಲಿಕ್ಕೆ ಆಗುತ್ತೆ, ಮನುಷ್ಯರಿಗೆ ಇಷ್ಟೊಂದು ದ್ವೇಷ ಹೇಗೆ ಮಾಡ್ತಾರೆ, ಅದು ಕೂಡ ನಾವು ಏನು ಮಾಡದೆ ಅಂತ ಹೇಳಿ ನಾನು ಸುಮಾರು ಸಲ ಇವರ ಹತ್ರ ಹೇಳೋದುಂಟು. ಈಗ ಸುಮಾರು ಸಲ ಹೇಳ್ತೀವಿ, ನಾವೀಗ ಜಗಳ ಮಾಡ್ತೀವಿ, ಒಬ್ರಿಗೊಬ್ರು ಜಗಳ ಮಾಡಿ ನಾನು ಅವರನ್ನು ಹೇಟ್ ಮಾಡ್ತೀನಿ, ನನಗೆ ಅವ್ರು ಇಷ್ಟ ಇಲ್ಲ ಅಂತ ಹೇಳ್ಬೋದು. ಆದರೆ ನಮ್ಮ ಮಧ್ಯೆ ಆಗಿ ಏನೂ ಆಗೋದಿಲ್ಲ. ನಾನು ನಂದು ವಿಡಿಯೋ ತೋರಿಸ್ತೀನಿ, ನೀವು ನನ್ನ ವಿಡಿಯೋ ನೋಡ್ತೀರಾ, ಅದರಲ್ಲೇ ಕೂಡ ಹೇಟ್ ಹೇಗೆ ಬರುತ್ತೆ, ಅದರಲ್ಲಿ ಕೂಡ ನಾನು ಎನಿಸೋದು ದ್ವೇಷ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಕೋಪ ಸಿಟ್ಟು ಹೇಗೆ ಬರುತ್ತೆ ನನ್ನ ಮೇಲೆ ಅಂತ ಹೇಳಿ ಕೆಲವೊಮ್ಮೆ ನನಗೆ ಅನಿಸೋದು ಅದು ಅಷ್ಟೇ. ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ವಾ? ಜಗಳ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಏನು ಹೇಳೋದಿಲ್ಲ. ಆದರೆ ನಾವು ಆಗಲೇ ಅದನ್ನು ಸರಿ ಮಾಡಿ ಹೊಂದಾಣಿಕೆಯಲ್ಲಿ ಎಲ್ಲವನ್ನು ಇದು ಸರಿ ಮಾಡಿ ಹೋಗ್ತೇವೆ. ಆಗೋದು ಯಾರ್ದು? ಫಸ್ಟ್ ಜಗಳ ಆಗೋದು ನನ್ನದು ಮತ್ತು ಅಪ್ಪಣದ್ದೇ. ಅದು ಬೆಳಿಗ್ಗೆಯಿಂದ ನಾನು ಹೇಳಿದೆಲ್ಲ, ಅವತ್ತೊಂದು ಸಲ ಹೇಳಿದ್ದೇನೆ, ಬೆಳಿಗ್ಗೆ ಹೇಳುವಾಗ ನಮ್ಮದು ಸುಪ್ರಭಾತ, ರಾತ್ರಿ ಭಾತ ಅಷ್ಟೇ. ಅದು ಒಂದು ಮತ್ತೆ ಅಷ್ಟು ಜಗಳ ಯಾರದ್ದು ನಮ್ಮದು ಆಗೋದಿಲ್ಲ. ಮತ್ತೆ ನಾನು ಮಕ್ಕಳ ಹತ್ರ ಸಟ ಬಿಟ್ಟೆ, ಅವರೇ ಫೈಟ್ ಮಾಡ್ತಾ, ಈಗ ಸುಮ್ಮನೆ ಕೋಪದಲ್ಲಿ ಎಲ್ಲ ಹೀಗೇನೆ ಜಗಳ ಆಗ್ತಾನೆ ಇರುತ್ತೆ, ಸಣ್ಣ ಸಣ್ಣ. ಈಗ ಪಜ್ಜು ಹತ್ರ ಅವರ ಹತ್ರ ಎಲ್ಲ ಜಗಳ ಮಾಡಿದ್ರೆ ಉಂಟಲ್ಲ, ಪ್ರೀತಿಯಲ್ಲಿರ್ತದೆ. ಸುಮ್ಮನೆ ಹಾಗೆ ಜಗಳ ಆಗುತ್ತೆ ನಮ್ದು, ಆಗಲ್ಲ ಅಂತ ಇಲ್ಲ. ಸಣ್ಣ ಪುಟ್ಟ ದೊಡ್ಡ ಏನು ಆಸ್ತಿಗೋಸ್ಕರ ಅದಕ್ಕೋಸ್ಕರ ಅದು ಇದು ಅಂಥದ್ದೆಲ್ಲ ಏನು ಜಗಳನೇ ಆಗಲಿಲ್ಲ, ಆಗೋದು ಕೂಡ ಇಲ್ಲ ಮುಂದೆ ಕೂಡ. ಸಣ್ಣ ಸಣ್ಣ ವಿಚಾರ, ನೀವಲ್ಲ ಯಾಕೆ ಇಟ್ಟಿದ್ದದು, ಅದು ನಾನು ಇಟ್ಟಿದ್ದಲ್ಲ, ಅದು ಯಾಕೆ ಅಂಥ ಸಣ್ಣ ಸಣ್ಣ ಜಗಳ ನಮ್ದು ಅಷ್ಟೇ. ಅದು ಸಿಲ್ಲಿ ಥಿಂಗ್ಸ್ ಅದು ಎಲ್ಲದರಲ್ಲಿ ಆಗ್ತಾ ಇರುತ್ತೆ. ಮತ್ತು ನಾವು ಅಲ್ಲಿಗೆ ಅದನ್ನು ಸರಿ ಮಾಡಿ ಹೋಗ್ತೀವಿ. ಅಮ್ಮ ಅಂತ ನಾನು ಹೋಗ್ತೀನಿ, ಅಥವಾ ಅವರು ಹೀಗೆ ನಮ್ದು ಏನು ಅಷ್ಟು ಜಗಳನೇ ಆಗೋದೇ ಇಲ್ಲ ನಿಜವಾಗ್ಲೂ ಹೇಳೋದಾದ್ರೆ. ಯೂಟ್ಯೂಬ್ ಮೊದಲಿದ್ದ ಲೈಫ್ ಹಾಗೂ ಇವಾಗಿನ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಚೇಂಜಸ್ ಏನು? ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಮೊದಲು ಹಾಗೂ ಯೂಟ್ಯೂಬ್ ನಂತರ ಲೈಫಲ್ಲಿ ಏನಾದರೂ ಚೇಂಜ್ ಆಯಿತಾ ಅಂತ ಕೇಳೋದಾದರೆ ತುಂಬ ಚೇಂಜ್ ಆಗಿದೆ. ಯೂಟ್ಯೂಬ್ ಮೊದಲು ನಮಗೆ ಒಂದು ಹೋಪೇ ಇರಲಿಲ್ಲ, ನಮ್ಮದೇ ಅಂತ ಒಂದು ನ್ಯಾನೋ ಕಾರ್ ಕೂಡ ಬರುತ್ತೆ ಅಂತ ಹೇಳಿ, ಅಷ್ಟು ನಾವು ಇದು ಮಾಡ್ತಾ ಇದ್ವಿ ಆವಾಗ. ಇದು ನ್ಯಾನೋ ಕಾರ್ ಅಂತ ನಾವು ಇದು ಪ್ಲಾನ್ ಮಾಡಿದ್ವಿ, ಆದರೆ ನಾವು ಅದನ್ನು ಎಣಿಸ್ಲೂ ಇಲ್ಲ. ಮನೆಯದೆಲ್ಲ ಪ್ಲಾನ್ ಮಾಡಿರ್ಲಿಲ್ಲ, ಮನೆದು ಬಿಡಿ, ನಾವು ಅದು ಯೋಚಿಸ್ಲೇ ಇಲ್ಲ. ನಮ್ಮ ಹತ್ರ 4 ವೀಲರ್ ನಾವು ತರಲಿಕ್ಕೆ ಆವಾಗ ಇನ್ನು ಎಷ್ಟು ವರ್ಷ ದುಡಿಬೇಕು ನಾವು, ಆಮೇಲೆ ಒಂದು ತರಲಿಕ್ಕೆ ಆಗುತ್ತೆ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಆದರೆ ಯೂಟ್ಯೂಬ್ ನಮ್ಮ ಲೈಫ್ ಫುಲ್ಲು ಚೇಂಜ್ ಮಾಡ್ತು, ಫುಲ್ ಟರ್ನ್ ಮಾಡ್ತು ಅಂತ ಹೇಳಿ. ಅದು ಹೇಗೆ ಹೋಯ್ತು ನನಗೆ ಗೊತ್ತಿಲ್ಲ ಆ ಲೈಫು. ನಾನು ಎನಿಸೇ ಇರಲಿಲ್ಲ ಇಷ್ಟು ಚೆನ್ನಾಗಿ ನಾವು ಬೆಳೆದು ಬರ್ತೀವಿ ಅಂತೇಳಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಫುಲ್ ಟರ್ನ್ ಮಾಡ್ತು ನಮ್ಮ ಲೈಫನ್ನು. ನಾವು ಅದು ಯೋಚನೆ ತೆಗೆದು ಇವಾಗ ನಮ್ಮ ಯೋಚನೆ ಏನು ಗೊತ್ತುಂಟಾ, ಅದು ನಾವು ತೊಗೊಳ್ಬೋದು, ಅದು ಈಗ ಸ್ವಲ್ಪ ದುಡ್ಡು ನಾವು ತೊಗೊಳ್ಬೋದು ಅಂತ ಯೋಚನೆ ನಮಗೆ ಬಂದಿದೆ. ಹಾಗಾಗಿ ಯೂಟ್ಯೂಬಿಂದ ನಿಜವಾಗ್ಲೂ ಲೈಫ್ ಚೇಂಜ್ ಆಗುತ್ತೆ, ನಾವು ಕರೆಕ್ಟಾಗಿ ಇದು ಮಾಡಿದರೆ, ಕಷ್ಟಪಟ್ಟರೆ. ಮತ್ತೊಂದು, ಒಂದು ರೂಮ್ ರೆಂಟಿಗೆ ಕೊಡ್ತೀರಾ? ಕೊಡ್ತೀವಿ, ಅಲ್ಲಿ ಒಂದು ಹೊರಗಡೆ ಒಂದು ರೂಮ್ ಉಂಟು, ಬನ್ನಿ. ನಾವು ರೆಂಟಿಗೆ ಕೊಡಲ್ಲ, ಫ್ರೀಯಲ್ಲಿ ಬೇಕಿದ್ರೆ ಕೊಡ್ತೀವಿ. ಆದರೆ ನಮ್ಮನೆಗೆ ಕೆಲಸಕ್ಕೆ ಬಂದವರಿಗೆ ಫ್ರೀಯಲ್ಲಿ ಒಂದು ರೂಮ್ ಮಾಡಿದ್ದುಂಟು ಹೊರಗಡೆ, ಅದು ಹಾಗೇ ಖಾಲಿ ಉಂಟು, ಅದು ಬೇಕಿದ್ರೆ ಕೊಡ್ತೀವಿ. ಆದರೆ ರೆಂಟ್ ನಾವು ಈ ಮನೆ ರೆಂಟಿಗೆ ಅಥವಾ ಕಮರ್ಷಿಯಲಿಗೆ ನಾವು ಯೂಸ್ ಮಾಡಲ್ಲ ಅಂತೇಳಿ ಎನಿಸಿದ್ದು. ಯಾರಿಗಾದ್ರೂ ಶೂಟಿಂಗ್ಗೆ 1-2 ದಿನಕ್ಕಾದರೆ ನಾನು ಅಲೌ ಮಾಡ್ತೀನಿ, ಅದು ಕೂಡ ನೋಡಿಕೊಂಡು ಹೇಗೆ ಏನು ಅಂತ ಹೇಳಿ. ಯಾಕೆ ಚೂರು ಕೂಡ ಮನೆ ನಾವು ತುಂಬ ಕಷ್ಟಪಟ್ಟು ಮಾಡಿದ್ದಿದ್ದು, ಹಾಗಾಗಿ ಹಾಳಾಗಬಾರ್ದು. ಶೂಟಿಂಗ್ಗೆ 1-2 ದಿನಕ್ಕೆ. ಕೆಲವರು ಸೀರಿಯಲಿಗೆಲ್ಲ ಕೇಳಿದ್ದಾರೆ, ನಾನು ಅದಕ್ಕೆ ಬೇಡ ಅಂತ ಹೇಳಿದ್ದೀನಿ. ಯಾಕೆ ಗೊತ್ತುಂಟು, ಸೀರಿಯಲ್ ಅವರು ಬಂದರೆ ಅವ್ರದ್ದು ಫುಲ್ಲು ಜನ ಬರ್ತಾರೆ, ಹಾಗೂ 1 ತಿಂಗಳು ಇದು ಮಾಡ್ತಾ, ಅದು ನಮಗೆ ಬೇಡ. ಹಾಗೆ ಅಂತೇಳಿ ಸಣ್ಣ ಪುಟ್ಟ ಶೂಟಿಂಗ್ಗೆ ನನಗೆ ಕೊಡ್ಬೋದು, ಹಾಗೇನಿಲ್ಲ.
ಆದರೆ ರೆಂಟಿಗೆಲ್ಲ ಕಮರ್ಷಿಯಲ್ಗೆ ನಾನು ಯೂಸೇ ಮಾಡಲ್ಲ, ಯಾಕೆಂದರೆ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಿದ್ದು. ಅದರಲ್ಲಿ ಬೇರೆಯವರು ಇಂಟರ್ಫಿಯರ್ ಆಗೋದು, ಆಮೇಲೆ ಅದು ಅಲ್ಲಿಂದ ಇಲ್ಲಿ ಆಗೋದು, ಅದೆಲ್ಲ ನನಗೆ ಇಷ್ಟನೇ ಇಲ್ಲ. ಹಾಗಾಗಿ ಅಲ್ಲಮ್ಮ, ಹೌದು. ಅದು ರೆಂಟಿಗೆ ಕೊಡೋದು ಅಥವಾ ಮುಂದೆ ಕಡೆ ಸುಮಾರು ಜನ ಕೇಳ್ತಾ ಇದ್ರು, ಇಷ್ಟು ಒಳ್ಳೆ ಜಾಗ ಉಂಟು, ಮುಂದ್ಗಡೆ ಅಂಗಡಿ ಕಟ್ಬೋದಿತ್ತಲ್ವ, ಅದೆಲ್ಲ ನನಗೆ ಬೇಡ. ಅಂಗಡಿ ಕಟ್ಟಿ ಅದನ್ನು ಸುಮಾರು ಜನ ಬರುವುದು ಇದು ಮಾಡೋದು ನಮ್ಮ ಪ್ರೈವಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ನಾವು ಹೇಗಿರಬೇಕು ನಮಗೆ ಹಾಗೆ ಇರಲಿಕ್ಕೆ ಆಗಲ್ಲ ಆವಾಗ. ಅದಕ್ಕೆ ನಮಗೆ ಬೇಡ. ಯಾಕೆ ನಮ್ಮನೆಯಲ್ಲಿ ಎದ್ದೆ ಡ್ಯಾಡಿ ಶರ್ಟ್ ಅದು ಇದು ಹಾಕದೆ ತಿರುಗಾಡ್ತಾ ಇರ್ತಾರೆ. ಅದನ್ನೆಲ್ಲ ಎಲ್ಲರೂ ನೋಡೋದು ಬೇಡ ಅಂತ ಹೇಳಿ ನಾವು ನಮ್ಮ ಪ್ರೈವಸಿಯನ್ನು ಹಾಗೆ ಇಟ್ಟಿದ್ದೀವಿ. ನಾನು ಮನೆ ಕೆಲಸಕ್ಕೆ ಬರ್ತೀನಿ, 40,000 ಸ್ಯಾಲ್ರಿ ಕೊಡ್ತೀರಾ? 40,000 ನನಗೆ ಕೊಡ್ತಿದ್ರೆ ನಾನೇ ಹೋಗ್ತೀನಿ. 40,000 ಕೊಡ್ತೀನಿ, ಆದರೆ ಎಲ್ಲ ಮನೆ ಕೆಲಸ ಮಾಡಬೇಕು. ಆಗುತ್ತಾ ಅಮ್ಮ 40,000 ಕೊಡಲಿಕ್ಕೆ? ಆಗುದಿಲ್ಲಲ್ಲ, ಕಷ್ಟ ಆಗುತ್ತೆ. ಎಂತ 40,000 ಕೊಡೋದು? ನಾವೇನು ಅಂಬಾನಿಯವರ 40,000 ಕೊಡಲಿಕ್ಕೆ? ಎಲ್ಲ ಕೆಲಸ ಮಾಡಿದರೆ 15,000 ಕೊಡ್ಬೋದು. ಎಂತ 15,000 ಎಂತ ಕಮ್ಮಿ ಆಯಿತು ಡ್ಯಾಡಿ, ಅದನ್ನು ನಮಗೆ ಕೆಪ್ಪಗೆ ಬಾರಿಸ್ತಾರಲ್ಲಿ. ಇದು ಮನೆ ದೊಡ್ಡದಿಲ್ವಾ ಡ್ಯಾಡಿ, ಎಂತ ಎಲ್ಲ ಕೆಲಸ ಮಾಡಿದರೆ? ನಾನದು 40,000 ತುಂಬ ಜಾಸ್ತಿ ಆಯಿತು. ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ, ಸಾರಿ. ನೀವು ಎಲ್ಲಿಯಾದರೂ ದೊಡ್ಡ ದೊಡ್ಡ ಇನ್ನೂ ಕೂಡ ಶ್ರೀಮಂತರನ್ನು ಹುಡುಕಬೇಕಾಗತ್ತೆ. 40,000ಕ್ಕೆ ನಮಗೆ ಟಾರ್ಗೆಟ್ ಮಾಡಬೇಡಿ, ನಮ್ಮಿಂದ ಸಾಧ್ಯನೇ ಇಲ್ಲ 40,000 ಕೊಡಲಿಕ್ಕೆ. ಆದರೆ ನಮಗೆ ಕೆಲಸದವರು ಬೇಕು, ಒಳ್ಳೆ ಕೆಲಸದವರು ಬೇಕು, ಯಾರಾದರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಬೇಕು. ಯಾಕೆಂದರೆ ಚೆನ್ನಾಗಿ ಕೆಲಸ ಮಾಡುವವರು ಬೇಕು ನನಗೆ. ಹಾಗೆ ನಾನು ಹುಡುಕ್ತಾ ಇದ್ದೀನಿ, ಯಾರಾದರೂ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 40,000 ಎಲ್ಲ ಎಕ್ಸೆಪ್ಟ್ ಮಾಡಬೇಡಿ, ನಮ್ಮಿಂದ ಅಷ್ಟಾಗಲ್ಲ. ನಾರ್ಮಲ್ ಆಗಿ ಎಷ್ಟು ಕೊಡ್ತಾರೆ ನೋಡಿ ಅಷ್ಟೇ ಕೊಡೋದು. ಅತ್ತೆ ಮಾವ ನಿಮ್ಮನ್ನು ನಿಜವಾಗ್ಲೂ ಅಷ್ಟು ಪ್ರೀತಿಸ್ತೀರಾ ಅಥವಾ ಕ್ಯಾಮರಾ ಮುಂದೆ ಮಾತ್ರನಾ? ಹೌದು ಹೌದು. ಕ್ಯಾಮ್ರಾ ಮುಂದೆ ಎಷ್ಟು ದಿನ ಅಂತ ನಾಟಕ ಮಾಡಲಿಕ್ಕೆ ಆಗುತ್ತೆ? ಹೌದು, ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಮತ್ತೆ ಇದ್ದಷ್ಟು 364 ದಿವಸ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಒಂದಿನ ಹೊರಗಡೆ ಬೀಳುತ್ತೇನೆ. ಇದು ಬಿಗ್ ಬಾಸ್ ನಡೀತಾ ಉಂಟಾ ಇಲ್ಲಿ ನಮ್ಮ ಮನೆಯಲ್ಲಿ? ಪ್ರೀತಿ ಮಾಡ್ತಾರಂದ್ರೆ ಪ್ರೀತಿ ಮಾಡ್ತಾರೇನೆ. ಅದರಲ್ಲಿ ಕ್ಯಾಮ್ರಾ ಮುಂದೆ ಒಂದು, ಕ್ಯಾಮ್ರಾ ಹಿಂದೆ ಒಂದು, ನಮಗೆ ಅದು ಅಭ್ಯಾಸನೇ ಇಲ್ಲ. ನೀವು ನೋಡಿರ್ಬೋದು, ನಾವು ಕ್ಯಾಮ್ರಾ ಮುಂದೆ ಹೇಗೆ ಇರ್ತೀವಿ ನೋಡಿ, ಹಾಗೆಯೇ ಕ್ಯಾಮ್ರಾ ಹಿಂದೆ ಕೂಡ ಇದ್ದೀವಿ. ಹಾಗೂ ನನ್ನ ಅತ್ತೆ ಮಾವ ನನ್ನನ್ನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ಕ್ಯಾಮ್ರಾ ಮುಂದೆ ಮಾತ್ರ ಇದು ಮಾಡೋದು, ಕ್ಯಾಮ್ರಾ ಹಿಂದೆ ಒಟ್ರಾಸಿರೋದು ಹಾಗೆಲ್ಲ ನಮ್ಮದ್ರಲ್ಲಿ ಇಲ್ಲ. ಅದು ಯಾರಲ್ಲೂ ಕೂಡ ಇಲ್ಲ ನಮ್ಮದರಲ್ಲಿ. ನಾವು ಕ್ಯಾಮ್ರಾ ಮುಂದೆ ಈಗ ಹೇಗೆ ನಿಮಗೆ ಕಾಣ್ತೀವಿ ನೋಡಿ, ಹಾಗೆಯೇ ಕ್ಯಾಮ್ರಾ ಹಿಂದೆ ಕೂಡ ಇದ್ದೀವಿ. ಅಷ್ಟೇ ಬೊಬ್ಬೆ ಹಾಕ್ಕೊಂಡು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಇದ್ದೀವಿ. ಹಾಗಾಗಿ ಅದೆಲ್ಲ ಸುಮ್ಮನೆ ಅಂಥದ್ದೆಲ್ಲ ಕಮೆಂಟ್ಸ್ ನಿಮ್ಮ ತಲೆ ಮೇಲೆ ತರಲೇಬೇಡಿ. ಓಕೆ, ಲಾಸ್ಟ್ ಕ್ವೆಶ್ಚನ್. ನಿಮ್ಮ ಜೀವನದ ಬಿಗ್ಗೆಸ್ಟ್ ರಿಗ್ರೆಟ್ ಏನು? ನನ್ನ ಜೀವನದ ದೊಡ್ಡ ನಾನು ಮಾಡಿದ ತಪ್ಪು ಅದು ಎಲ್ಲರಿಗೆ ಗೊತ್ತುಂಟು. ನಮ್ಮ ಬಿಲ್ಡರ್ ಹಾಗೂ ನಮ್ಮ ಆರ್ಕಿಟೆಕ್ಟ್ ನಾನು ತೊಗೊಂಡು ಬಂದಿದ್ದು ಈ ಮನೆ ಕಟ್ಟಲಿಕ್ಕೆ. ನಾವು ಫಸ್ಟಿಗೆ ಎನಿಸಿದ್ದು, ನಾವು ಮನೆಯೇ ಯಾಕೆ ಕಟ್ಟಿದ್ವಿ ದೇವರೇ, ನಾವು ಯಾಕೆ ಕೈ ಹಾಕಿದ್ವಿ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ. ಆಮೇಲೆ ನಂಗೆ ಗೊತ್ತಾಯಿತು, ನಾವು ಮನೆ ಕಟ್ಟಿದ್ದು ದೊಡ್ಡ ತಪ್ಪಲ್ಲ, ನಾವು ಮನೆ ಕಟ್ಟಿಸ್ಲಿಕ್ಕೆ ಚೂಸ್ ಮಾಡಿದ ಜನ ಇದ್ದಾರಲ್ಲ, ಅದು ನಮ್ಮ ದೊಡ್ಡ ರಿಗ್ರೆಟ್. ಅದು ಈವಾಗ ಕೂಡ ಅವರಿಂದಲೇ ನಮಗೆ ಇಷ್ಟು ಕಷ್ಟ ಬಂದಿದ್ದು. ಇಲ್ಲಂದರೆ ನಮ್ಮ ಲೈಫ್ ತುಂಬ ಈಸಿಯಾಗಿ ಹೋಗ್ತಿತ್ತು, ಇಷ್ಟು ನಮಗೆ ಕಷ್ಟ ಇರ್ತಿರ್ಲಿಲ್ಲ. ಆದರೆ ಅದು ನಾವು ಮಾಡಿದ ದೊಡ್ಡ ತಪ್ಪು. ಯೋಚನೆ ಮಾಡಬೇಕಿತ್ತು, ಮಾಡಲಿಲ್ಲ. ಅವರು ಚಡ್ಡಿ ಜಾರಿಸಿ ಚಡ್ಡಿ ಕೂಡ ತಗೊಂಡು ಹೌದು, ಅದು ಕೆಲವರು ಬಂದು ನಮ್ಮ ಚಡ್ಡಿ ಜಾರಿಸಿ ಹೋಗ್ತಾರಂತ ಒಂದು ಗಾದೆ ಇರುತ್ತಲ್ಲ, ನಮ್ಮದು ಅಷ್ಟು ಕಷ್ಟ ಕೊಟ್ಟರು ಚಡ್ಡಿ ಜಾರಿಸಿ ಹೋಗ್ತಾರಂತ. ಇವರು ಚಡ್ಡಿ ಜಾರಿಸಿದ್ದು ಮಾತ್ರ ಅಲ್ಲ, ಚಡ್ಡಿಯನ್ನೇ ತಗೊಂಡು ಹೋದ್ರು ನಮ್ಮದು ಅಂತ ಹೇಳ್ತೀವಲ್ಲ. ಚಡ್ಡಿ ಹಾಕ್ಲಿಕ್ಕೆ ಹಣವೇ ಇರಲಿಲ್ಲ. ಹೌದು, ಇನ್ನೊಂದು ಚಡ್ಡಿ ಖರೀದಿಸ್ಲಿಕ್ಕೆ ಕೂಡ ನಮಗೆ ಅವರು ಹಣ ಬಿಟ್ಟು ಹೋಗಲಿಲ್ಲ, ಅಷ್ಟೊಂದು ದೋಚ್ಕೊಂಡು ಹೋದ್ರು ಅಂತ ಹೇಳ್ತಾರೆ ನೋಡಿ. ಅದು ಆ ರೀತಿಯಾಗಿತ್ತು ನಮ್ಮದು. ದೊಡ್ಡ ಲೈಫಿನ ದೊಡ್ಡ ತಪ್ಪು ನಾವು ಮಾಡಿದ್ದು, ದೊಡ್ಡ ರಿಗ್ರೆಟ್ ಅದು ನಾವು ಯಾವತ್ತೂ ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಅದು ನಂಬಿದ್ದು ಜಾಸ್ತಿ ಆಯಿತು. ಹೌದು, ಹೌದು, ಅವರ ಮೇಲೆ ನಂಬಿಕೆ ಇಟ್ಟದ್ದು. ಹೌದು, ಎಂಥದ್ದು ನಂಬಿಕೆ ಇಟ್ಟದ್ದು. ನಾನು ಹೋಗ್ತೇನೆ ಹೇಳು, ನನ್ನನ್ನು ಹೋಗಲಿಕ್ಕೆ ಬಿಡಲಿಲ್ಲ ಇಲ್ಲಿ. ಅಂದರೆ ಅಷ್ಟು ನಂಬಿಕೆ ಇಟ್ಟಿದ್ರು ಅವರು. ಈ ಮನೆ ಕೆಲಸ ಮಾಡುವಾಗ ಉಂಟಲ್ಲ, ಕಾಂಕ್ರೀಟಿಗೆ ಇಲ್ಲಿಂದ ಜನ ಸೇಕೊಂಡು ಹೋಗುದು ಮೇಲೆ ಮನೆಗೆ. ನಮ್ಮ ಬಿಲ್ಡರ್ ಅಷ್ಟು ಒಳ್ಳೆಯವರು. ನಾವು ಎಂತ ಮಾಡೋದು ಹೇಳಿ, ನಾವು ನಂಬಿದ್ವಿ ಎಲ್ಲ ಒಳ್ಳೆ ಜನ. ಜನರ ಒಳಗಡೆ ಏನಿರುತ್ತೆ ನಮಗೆ ಗೊತ್ತಿರುತ್ತಾ? ಹೌದು, ಯಾವ ಹಾವಿನಲ್ಲಿ ಯಾವ ವಿಷಯ ಇದೆ ಅಂತ ನಮಗೆ ಗೊತ್ತಾಗುತ್ತಾ? ನಮ್ಗೆ ಗೊತ್ತಾಗಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ. ಹೌದು, ಪರವಾಗಿಲ್ಲ, ಅವರಾದ್ರೂ ಒಳ್ಳೇದಾದ್ರಲ್ಲ. ಯಾರು ಒಳ್ಳೇದಾಗ್ತಾರೆ ನಮ್ಮಿಂದ, ಒಳ್ಳೇದಾಗಲಿ.
ನಮ್ದು ತಿಂದು ಯಾರೆಲ್ಲ ಎಷ್ಟು ದಿನ ಜೀರ್ಣಿಸಿಕೊಂಡ್ರು ಜೀರ್ಣಿಸಿಕೊಳ್ಳಿ, ಎಷ್ಟು ದಿನ ಅಂತ ಬರುತ್ತೆ ಅದು. ಓಕೆ, ಇಷ್ಟಕ್ಕೆ ಆನ್ಸರ್ ಕೊಡ್ತಾ ಕೊಡ್ತಾ ನನ್ನ ಬಾಯೆಲ್ಲ ಬಚ್ಚಿ ಹೋಯ್ತು. ಇನ್ನು ಇಷ್ಟರಲ್ಲೇ ಇದನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಕೂಡ ಸುಮಾರು ಕ್ವಶನ್ಸ್ ಉಂಟು, ಆದರೆ ನಿಮ್ಮ ಹತ್ರ ಕೂಡ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಹಾಕ್ಬೋದು. ನೆಕ್ಸ್ಟ್ ಯಾವಾಗಲಾದರೂ ನೋಡ್ಕೊಂಡು ನಾನು ಅದರ ಬಗ್ಗೆ ಮಾತಾಡ್ತೀನಿ. ಹಾಗೂ ಕೆಲವು ಪರ್ಸನಲ್ ವಿಚಾರ ಇರುತ್ತೆ, ಅದರ ಬಗ್ಗೆ ಕೆಲವರು ಕೇಳ್ತಾ ಇರ್ತಾರೆ. ಅದು ಎಲ್ಲವನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ವಿಚಾರ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಅದನ್ನು ನಾವು ಶೇರ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಹಾಗೆ ಅದನ್ನೆಲ್ಲ ನಾವು ಕೆಲವು ಶೇರ್ ಮಾಡೋದಿಲ್ಲ. ನಮ್ಮ ಫ್ಯಾಮಿಲಿದ್ದು ಏನುಂಟು ಅದನ್ನು ನಾವೆಲ್ಲ ಶೇರ್ ಮಾಡಿದ್ದೀವಿ. ಹಾಗೂ ನಿಮ್ಮ ಕೆಲವು ಕ್ವಶನ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಇನ್ನೂ ಏನಾದರೂ ಕ್ವಶನ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಇದು ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.